गुरुभ्यो नमः हरि ओम नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित् परमेश्वरस्य साक्षादधीश्वरमियां शरणं रमेशं ಶ್ರೀ ಗುರುಭ್ಯೋ ನಮಃ. 154ನೇ ಪುಟದಲ್ಲಿ ಭಾಷ್ಯ ಪ್ರಾರಂಭ ಆಗಬೇಕು. ಏನು ಪ್ರಾರಂಭ ಆಗಬೇಕು? ತಮೇತಾಹ ಸಪ್ತಾಕ್ಷಿತಯ ಉಪತಿಷ್ಠಂತೆ ಅಂತ ಪ್ರಾರಂಭ ಆಗಬೇಕು. ಇದು ಯಾಕೆ ಬರ್ಲಿಕ್ಕತ್ತದ ಅಂತ ಪ್ರಶ್ನೆ. ಅಲ್ಲಿ ಯಯೇಷತಪತಿ ಅಂತನ್ನೋ ವಾಕ್ಯದಲ್ಲಿ ಸೂರ್ಯ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿದರೆ ನೀವು ಏನು ಅನುಪಪತ್ತಿಯನ್ನು ತೆಗೆದ್ರಿ ಅಂದ್ರೆ ಸೂರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪುರುಷ ಶಬ್ದದಿಂದ ಸರ್ವರಿಗೂ ಅಂತರ್ಯಾಮಿಯಾದವನು ಯಾರಿದ್ದಾನೋ ಅವ ಮಾತ್ರ ಸೂರ್ಯಮಂಡಲದ ಅಂತರ್ಗತನಾಗಿದ್ದು ಪ್ರಕಾಶ ಕೊಡ್ತಾನೆ ಅಂತ ಒಪ್ಪಬೇಕು. ಸೂರ್ಯ ಅಸ್ವತಂತ್ರನಾದವನು, ಅವ ಸರ್ವರ ಅಂತರ್ಯಾಮಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲ, ಅವ ಅಸ್ವತಂತ್ರನಿದ್ದಾನೆ ಅಂತ ಹೇಗೆ ಸಿದ್ಧಪಡಿಸ್ತೀರಿ ಅಂದಾಗ ಬೇರೆ ಬೇರೆ ಪರಿಷತ್ತುಗಳ ವಾಕ್ಯವನ್ನು ಉದಾಹರಣೆ ಮಾಡಿ ಅವನ ಪದವಿಗಳು, ಸೂರ್ಯ ಒಬ್ಬನೇ ಅಲ್ಲ, ಎಲ್ಲಾ ದೇವತೆಗಳ ಪದವಿಗಳು ಕೂಡ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಪ್ರಾಪ್ತವಾಗ್ತದೆ. ಆ ಮಹಾಲಕ್ಷ್ಮಿಗೂ ಕಾರಣ ಅಂತ ಅನಿಸಿಕೊಂಡವನು ಪರಮಾತ್ಮ. ಹಾಗೂ ಪರಮಾತ್ಮನಿಂದಲೇನೆ ರುದ್ರದೇವರಿಗೂ ಅಶ್ವಿನಿ ದೇವತೆಗಳಿಗೂ ಅವರವರ ಪದವಿ ಪ್ರಾಪ್ತಿಯಾಗಿದೆ. ದೃಷ್ಟಾಂತತ್ವೇನ ಇಬ್ಬರನ್ನ ಹೇಳಿದ್ದೇವೆ. ಹೀಗಿರುವಾಗ ಅವರೆಲ್ಲರೂ ಅಸ್ವತಂತ್ರರು ಅಂತ ಹೇಳಿದ್ರು. ಸರಿ, ಆಯ್ತು, ಸಂತೋಷ. ಆದ್ರೆ ಆ ವಾಕ್ಯದಲ್ಲಿ ಮೊದಲನೇ ವಾಕ್ಯ ಹೇಳುವಾಗ ಪ್ರಾಣ ಏಷ ತಪತಿ ಅಂತ ವಾಕ್ಯ ಇದೆ. ಅಲ್ಲಿ ಪ್ರಾಣೋ ಹೇಷ ಯಯೇಷ ತಪತಿ ಅಂತ 152ನೇ ಪುಟದಲ್ಲಿ ಪ್ರಾರಂಭದಲ್ಲಿ ಹೇಳುವಾಗ ಪ್ರಾಣ ಶಬ್ದ ಇದೆ. ಈ ಪ್ರಾಣ ಶಬ್ದವನ್ನ ಏನ್ ಮಾಡ್ತೀರಿ? ಯಾಕೆ ಅಂದ್ರೆ ಪ್ರಾಣ ಅಂತನ್ನುವಂತಹ ಶಬ್ದದಿಂದ ಮುಖ್ಯ ಪ್ರಾಣದೇವರು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಿರುವಾಗ ಆ ಮುಖ್ಯ ಪ್ರಾಣದೇವರನ್ನ ಬಿಟ್ಟು ನೀವು ಮತ್ತೆ ಪರಮಾತ್ಮ ಅಂತ ಹೆಂಗೆ ಹೇಳ್ತೀರಿ ಅಂತ ಕೇಳಿದ್ದಕ್ಕೆ ಅದಕ್ಕೆ ಹೇಳ್ತಾರೆ, ಮುಖ್ಯ ಪ್ರಾಣದೇವರಿಗೆ ಮಧ್ಯಮ ಪ್ರಾಣ ಅಂತ ಶಾಸ್ತ್ರ ಕರೀತದೆ, ಕೇವಲ ಪ್ರಾಣ ಅಂತ ಕರೆಯುವುದು ಪರಮಾತ್ಮನನ್ನ ಅಂತ ಮತ್ತೊಂದು ಮಾತನ್ನು ಹೇಳ್ತಾರೆ. ಇಷ್ಟು ಈಗ ಈ ಮುಂದಿನ ಪ್ರಕರಣದಲ್ಲಿ ನಾವೇನ್ ಕಲೀಲಿಕ್ಕೆ ಹೊರಟೇವೆ ಅಂದ್ರೆ ಪ್ರಾಣ ಶಬ್ದದಿಂದ ಕರೆಯುವನು ನಾರಾಯಣ, ವಾಯುದೇವರು ಕೂಡ ಮಧ್ಯಮ ಪ್ರಾಣ ಅಂತ ಕರೆಸಿಕೊಳ್ತಾರ. ಇದನ್ನ ಕಲಿಲಿಕ್ಕೆ ಹೊರಟಿದ್ದೇವೆ ನಾವೀಗ. ಸರಿನಾ? ನೋಡಿಕೊಳ್ರಿ ಅಂತ ಹೇಳಿ. ಶಬ್ದ ನೋಡ್ರಿ. ತಂ ಏತಾಹ ಸಪ್ತ ಅಕ್ಷಿತಯ ಉಪತಿಷ್ಠಂತೆ. ತಂ, ಆ ವಾಯುದೇವರನ್ನು. ಎಲ್ಲಿದ್ದಾರೋ ವಾಯುದೇವರು? ನಮ್ಮ ಕಣ್ಣಿನಲ್ಲಿ ಇದ್ದಾರಂತೆ. ವಾಯುದೇವರು ಹೆಂಗಿದ್ದಾರ ಅಂದ್ರೆ ವಾಯುರ್ ಗೋವತ್ಸರೂಪೇಣ. ಅದು ಕರು, ಆಕಳದ ಕರು ಇರ್ತದಲ್ಲ, ಕರುವಿನ ರೂಪದಲ್ಲಿ ನಮ್ಮ ಕಣ್ಣಿನಲ್ಲಿ ಇದ್ದಾರಂತೆ ವಾಯುದೇವರು. ಗೋವತ್ಸ ದ್ವಾದಶಿ ಪೂಜಾ ಮಾಡೋ ಕಾಲಕ್ಕೆ ಪ್ರಾಣದೇವ್ರ ಪೂಜಾ ಮಾಡಬೇಕು. ಗೋವತ್ಸ ರೂಪದಿಂದ ಎಲ್ಲಿದ್ದಾರೆ? ಕಣ್ಣಿನಲ್ಲಿ ಇದ್ದಾರೆ. ಅವರು ನಮಗೆ ಈ ಪದಾರ್ಥಗಳನ್ನೆಲ್ಲ ತೋರಿಸ್ತಿರ್ತಾರಂತೆ. ಅವರನ್ನ ತಂ ಏತಾಹ ಸಪ್ತ ಅಕ್ಷಿತಯ ಉಪತಿಷ್ಠಂತೆ. 7 ಜನ ದೇವತೆಗಳು ಅವರು ಯಾರು ಅಂತ ಮುಂದೆ ನೋಡಂತ. ರುದ್ರದೇವರು, ಪರ್ಜನ್ಯ, ಆದಿತ್ಯ, ಅಗ್ನಿ, ಇಂದ್ರ, ಪೃಥ್ವಿ, ದ್ಯು ಅನ್ನುವಂತಹ 7 ಜನ ದೇವತೆಗಳು ಇರ್ಲಿ. ಉಪತಿಷ್ಠಂತೆ ಅಂದ್ರೆ ಉಪಾಸನೆ ಮಾಡ್ತಾರೆ. ಅಕ್ಷಿತಯ ಅಂತ ಹೆಸರದ ದೇವತೆಗಳಿಗೆ. ಏನಂದ್ರೆ ಜ್ಞಾನವು ಕ್ಷೀಣವಾಗದೆ ಇದ್ದವರು ಅಕ್ಷಿತಯ ಅಂತ ಕರೀತಾರೆ. ಅಕ್ಷಿತಯ ಅನ್ನೋ ಶಬ್ದಕ್ಕೆ ಜ್ಞಾನ ಕ್ಷಯವಾಗದೆ ಇದ್ದವರು ಬರೆದಿಟ್ಟುಕೊಳ್ಬೇಕು. ದೇವತೆಗಳಿಗೆ ಅಷ್ಟು ಸುಲಭಕ್ಕೆ ಜ್ಞಾನ ಕ್ಷಯವಾಗುವುದಿಲ್ಲ, ನಮಗಾದಂತೆ. ಜ್ಞಾನ ಕ್ಷಯವಾಗುವುದಿಲ್ಲ. ಸರಿ ಆಯ್ತಾ? ಸರಿ. ತದ್ಯಾ ಇಮಾ ಅಕ್ಷನ್ ಲೋಹಿನ್ಯೋ ರಾಜಯ ತಾಭಿರೇನಂ ರುದ್ರೋ ಅನ್ವಾಯತ್ತಃ. ಮುಂದಿನ ಮಂತ್ರ.
ಅದೇನಂತದ ಅವರೆಲ್ಲಿದ್ದಾರೆ ಅಂದ್ರೆ ಅಕ್ಷನ್ ಕಣ್ಣಿನಲ್ಲಿ, ಯಾ ಲೋಹಿನ್ಯ, ನಾವು ಸ್ವಲ್ಪ ದಿಟ್ಟಿಸಿ ನೋಡಿದಾಗ ಕಣ್ಣಿನಲ್ಲಿ ಸಣ್ಣ ಕೆಂಪು 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 ಗೆರೆಗಳು ಕಾಣಿಸ್ತಿರ್ತಾವ. ಆ ಗೆರೆಗಳಲ್ಲಿ ಆ ದೇವತೆಗಳು ಇರ್ತಾರಂತ. ಕಣ್ಣ ನೋಡಿಕೊಂಡಾಗ ಅದರಲ್ಲಿ ಒಂದು ರೆಡ್ಡಿಶ್ ಆದ ಕೆಂಪಾದ ಒಂದು ಗೆರೆಗಳು ಕಾಣ್ತದಲ್ಲ, ಅದರಲ್ಲಿ ರುದ್ರದೇವರು, ರುದ್ರದೇವರಾದ ಮೇಲೆ ಮತ್ತೆ ಪರ್ಜನ್ಯ, ಆಮೇಲೆ ಆದಿತ್ಯ, ಅಗ್ನಿ, ಇಂದ್ರ, ಪೃಥ್ವಿ, ದ್ಯು, ಈ 7 ಜನ ದೇವತೆಗಳು ಆ ಕಣ್ಣಿನಲ್ಲಿ ಕಾಣಿಸುವಂತಹ ಗೆರೆಗಳಲ್ಲಿ ಇರ್ತಾರೆ. ಸರಿ ಆಯ್ತಾ? ಮುಂದ ಮಂತ್ರ ಏನು? ತತ್ತತ್ ಯಾ ಇಮ ಅಕ್ಷನ್, ಅಕ್ಷನ್ ಅಂದ್ರೆ ಅಕ್ಷಿಣಿ, ಕಣ್ಣಿನಲ್ಲಿ, ಲೋಹಿನ್ಯೋ ರಾಜಯ, ಕೆಂಪಾದ ಗೆರೆಗಳು ಇವೆಯೋ, ತಾಭಿರೇನಂ ರುದ್ರೋ ಅನ್ವಾಯಕ್ತಃ, ಅಲ್ಲಿ ಅವುಗಳಲ್ಲಿ ಇದ್ದುಕೊಂಡು ರುದ್ರದೇವರು ಉಪಾಸನೆಯನ್ನ ಮಾಡುತ್ತಾರೆ. ಇತ್ಯಾದಿನ, ಇದರಿಂದ ಏನ್ ತಿಳಿದು ಬರ್ತದೆ? ಶಿವಾದಿ ಸರ್ವದೇವೋಪಾಸ್ಯಸ್ಯ ವಾಯೋಹೋ, ಶಿವಾದಿ ಎಲ್ಲ ದೇವತೆಗಳಿಂದ ಉಪಾಸ್ಯರಾದ ವಾಯುದೇವರು, ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ ಇತಿ ಮಧ್ಯಮ ಪ್ರಾಣ ಶಬ್ದೋಕ್ತಸ್ಯ, ಅವರಿಗೆ ಮಧ್ಯಮ ಪ್ರಾಣ ಅಂತ ಕರೆದಾರ. ಹೌದು ಹೌದು, ಅವರೆಲ್ಲರೂ ಕಣ್ಣಿನಲ್ಲಿ ಕುಳಿತು ಪ್ರಾಣದೇವರು ಉಪಾಸನ ಮಾಡ್ತಾರೆ. ಸರಿಯಲ್ಲ ಸರಿಯಲ್ಲ, ಪ್ರಾಣದೇವರು ಉಪಾಸನ ಮಾಡುತ್ತಾರೆ. ಅದಕ್ಕ ಏನದು? ಅಯಂ ವಾವ ಶಿಶು, ಅಯ್ಯೋ ಈ ಮಗು ಇದೆಯಲ್ಲ, ಯೋ ಎಂ ಮಧ್ಯಮ ಪ್ರಾಣ, ಯಾರು ಮಧ್ಯಮ ಪ್ರಾಣ ಅಂತ ಕರ್ಸ್ಕೊಳ್ತಾರಲ್ಲ ಅಂತ ಹೇಳ್ತಾರ. ಇತಿ ಮಧ್ಯಮ ಪ್ರಾಣ ಶಬ್ದೋಕ್ತಸ್ಯ, ಮುಂದೇನು? ಪ್ರಾಣಸ್ಥೂಣ ಇತಿ ಪ್ರಾಣ ಶಬ್ದಿತೋ ನಾರಾಯಣ ಏವ ಆಶ್ರಯ ಮುಕ್ತಃ. ಆ ಕರು ಎಲ್ಲರ ಹುಡುಗಾಟಿಗೆ ಹೋಗಿಗೀತು ಅಂತ ಕಟ್ಟಿ ಹಾಕ್ಲಿಕ್ಕೆ ಒಂದು ಕಂಬದ ಅಲ್ಲ, ಅಮಪ್ರಾಣ, ಅಮನಾರಾಯಣ. ಈ ಮಧ್ಯಮ ಪ್ರಾಣ, ಆ ಪ್ರಾಣ ಕಂಬ ನಾರಾಯಣ ಅಂತ ಹೆಸರು. ಕಂಬ ಪ್ರಾಣ, ಕಂಬ ನಾರಾಯಣ ಅಂತ ಪ್ರಾಣ ಅಂತ, ಪ್ರಾಣದ ನಾರಾಯಣ. ಕಂಬ ನರಸಿಂಹದೇವರು, ಕಂಬ ಅಂದ್ರೆ ನರಸಿಂಹದೇವರು. ಇಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ, ಪ್ರದ್ಯುಮ್ನ ರೂಪಿ ಪರಮಾತ್ಮ. ಕಂಬ, ಹಗ್ಗ ಲಕ್ಷ್ಮೀದೇವಿ, ವಾಯುದೇವರು ಕರು, ಇವು ನಮ್ಮ ಕಣ್ಣಾಗಿದ್ದಾರೆ. ಜೊತೆಗೆ ಅವು ದೇವತೆಗಳು ಉಪಾಸನೆ ಮಾಡ್ಲಿಕ್ಕತ್ತಾರ. ಇದು ಬರ್ತದೆ ಮುಂದೆ ಇದ್ರೊಳಗೆ, ಛಾಂದೋಗ್ಯದಲ್ಲಿ ಬರ್ತದೆ ಇದು. ಇಲ್ಲಿ ಇದನ್ನ ತಗೊಂಡ್ರ ಶಿವರಾಚಾರ್ಯ ಅಷ್ಟೇ. ಆದ್ದರಿಂದ ತಸ್ಮಾತ್ ಮುಗಿತಲ್ಲಿಗೆ. ಹಾ, ವತ್ಸ ರೂಪದಲ್ಲಿದ್ದವರು ವಾಯುದೇವರು ಮಧ್ಯಮ ಪ್ರಾಣ, ಅವರಿಗೆ ಮಧ್ಯಮ ಪ್ರಾಣ ಅಂತ ಕರೆದು. ಅದಕ್ಕ ಪಾಂಡವರೊಳಗ ಮಧ್ಯಮ ಪಾಂಡವ ಇವ ಯಾರು? ಭೀಮಸೇನ. ಮಧ್ಯಮ ಪಾಂಡವ, ಸೆಂಟರ್ ಇದ್ದಾನ, ಅದಕ್ಕೆ ಮಧ್ಯಮ ಪಾಂಡವ ಅಂತ ಕರೆಸ್ಕೋತಾರ. ಸೆಂಟ್ರಲ್ ಹೆಂಗಿದಾನ್ರಿ ಸರ್? ಬೇರೆ 5 ಮಂದಿ, ಅವರು 5 ಮಂದಿ ಒಳಗೆ ಎರಡನೇದ ಆಗ್ತಾರೆ. ಮಧ್ಯಮ ಅರ್ಜುನ್ ಮಧ್ಯಮ ಆಗ್ತಾನ. ಜಸ್ಟ್ ಗಾಡಿ ಪಾಸ್ ಆತ್ ನೋಡ್ರಿ, ಸ್ವಲ್ಪ ಬಾಜುಕ್ ಹಂಗ. ಬಿನಾಣಿ ಕೇಳೋಣ. ಇವತ್ತು ನನಗೆ ಇದು ಉತ್ಸಾಹ ಕಡಿಮೆ ಅದ. ಕರ್ಣನನ್ನ ಹಿಡಿದು ಪಾಂಡವ ಅನ್ಲಿಕ್ಕೆ ಬರೋದಿಲ್ಲ. ಕುಂತಿಯ ಮಕ್ಕಳು 3 ಜನ, ಯುಧಿಷ್ಠಿರ, ಭೀಮ, ಅರ್ಜುನ. ಸೊ ಮಧ್ಯಮ ಪ್ರಾಣ ಅವರೇ. ನಕುಲ ಸಹದೇವರು ಮಾದರಿ ಮಕ್ಕಳು, ಅವರು ಕುಂತಿ ಮಕ್ಕಳು ಅಲ್ಲ ಅವರು. ಅದಕ್ಕೆ ಮಧ್ಯಮ ಪ್ರಾಣ ಅಂತ ಕರೆಸ್ಕೊಂಡು ಭೀಮಸೇನ ದೇವರೇ. ಧರ್ಮರಾಜ, ಭೀಮ, ಅರ್ಜುನ 3 ಮಂದಿ ನಡೆದಾರ. ಕುಂತಿ ಮಕ್ಕಳು 3 ಮಂದಿ ಮಿಡಲ್ ಯಾರಿದ್ದಾರೆ? ಭೀಮ ಇದ್ದಾನೆ. ಅವ್ರ ಮಾದರಿ ಮಕ್ಕಳನ್ನ ಇವರು ಪೋಷಣೆ ಮಾಡ್ರಿ ಅಷ್ಟ, ಅವರೇ ಇಲ್ಲ ನೋಡ್ಕೊಂಡ್ರೆ ಚಲೋ ನೋಡ್ಕೊಂಡ್ರ ಏನ್ ಭೇದ ಮಾಡಿಲ್ಲ. ಅದ್ ಮಧ್ಯಮ ಪ್ರಾಣ ಅಂತ ಹಿಂಗ ವ್ಯವಸ್ಥೆ ಅಷ್ಟ. ಅರ್ಥ ಆಯ್ತಾ? ಮಧ್ಯಮ ಪ್ರಾಣ ಮಂತ್ರ ಹಿಂಗೆ ನಮ್ಗೆ ಗೊತ್ತಾಗ ದುಡ್ಕೇಡವ್ರು ಗೂಢ ಮಂತ್ರ ಅಲ್ಲಿ ಹೋದಾಗ ಗೊತ್ತಾಗ್ತದ. ವಿಷಯ ಹೇಳಲಿಕ್ಕೆ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ, ವಾಯುದೇವರಿಗೆ ಮಧ್ಯಮ ಪ್ರಾಣ ಅಂತ ಕರೀತಾರ ಎಂಬುದು ಅಷ್ಟೇ ನಮ್ಗೆ ಬೇಕಾಗಿದೆ. ಅದೇ ಶಿಶು, ಹೌದು ಕರೆಕ್ಟ್ ಅದ. ಶಿಶು ಅಂದ್ರ ಇಲ್ಲಿ ಮನುಷ್ಯರ ಶಿಶು ಅಲ್ಲ, ಸರಿ ಸರಿ. ಆಯ್ತು. ಮುಂದ ಪ್ರಾಣ ಶಬ್ದಿತ ನಾರಾಯಣ ಏವಾಶ್ರಯ ತಸ್ಮಾತ್ ಸರ್ವೋತ್ತಮೋ ಭಗವಾನ್ ನಾರಾಯಣ. ಅದರಿಂದ ಸರ್ವೋತ್ತಮನಾದ ನಾರಾಯಣನೇ ಪ್ರಾಣ ಶಬ್ದೋದಿತ, ಪ್ರಾಣ ಶಬ್ದದಿಂದ ಕರೆಸಿಕೊಳ್ಳುತ್ತಾನೆ. ಆದಿತ್ಯ ಮಂಡಲ ಸ್ಥಪತಿ ಇತ್ಯಾದಿ ಸಿದ್ಧಂ. ಆದಿತ್ಯ ಮಂಡಲಸ್ಥನಾಗಿ ಸ್ಥಪತಿ ಅಂತನ್ನುವುದು ಸಿದ್ಧನಾಗ್ತಾನೆ, ಅವನೇ ಪ್ರಕಾಶ ಕೊಡ್ತಾನೆ. ಈಗ ಮತ್ತೊಂದು ಮಾತಿನಿಂದ ಅಂದ್ರೆ, ಈಗ ಮಹಾಸಂಹಿತ ಎಂಬ ಪ್ರಮಾಣವನ್ನ ಉದಾಹರಿಸ್ತಾ ಏನ್ ಮಾಡ್ಲಿಕ್ಕೆ ಹೊರಟಾರ ಅಂದ್ರೆ, ಭಗವಂತನ ಸರ್ವೋತ್ತಮತ್ವವನ್ನು ಸ್ಪಷ್ಟಪಡಿಸ್ತಾರೆ. ಅಂದ್ರ ಅವಂಗ ಜನ್ಮವಿಲ್ಲ, ಮರಣವಿಲ್ಲ, ಇನ್ನೊಬ್ಬರ ಅಧೀನ ಅಲ್ಲ, ಉಳಿದವರೆಲ್ಲ ಇವನ್ ಅಧೀನರು. ಉಳಿದವ್ರು ಯಾರೇ ಪದವಿಗೆ ಬರಬೇಕಾದ್ರೂ ಇವನ ಆಜ್ಞಾ ಬೇಕು, ಆದೇಶ ಬೇಕು, ಅನುಗ್ರಹ ಬೇಕು. ಇವೆಲ್ಲವನ್ನೂ ಸೇರಿಸಿ
ಒಟ್ಟಾರೆ ತಾರತಮ್ಯೋಕ್ತವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪಿಸಿಬಿಡ್ತಾರೆ. ಇದು ಶ್ರೀಮದಾಚಾರ್ಯದು ಅಲ್ಟಿಮೇಟ್. ಕೊನೆಯಲ್ಲಿ ಎಲ್ಲಿ ಹೋದ್ರೂ ಕೂಡ ತಾರತಮ್ಯವನ್ನು ಹೇಳಲೇಬೇಕು. ಯಾಕ ಹೆಂಗ ತಾರತಮ್ಯ ಹೇಳ್ತಾರ ಅಂದ್ರೆ ಎಲ್ಲಾರ ಹೆಸರು ಹೇಳ್ಕೋತ ಬರ್ತಾರೆ. ಬಹಳ ಸ್ವಾರಸ್ಯ. ಅವರಾದ್ಮೇಲೆ ಇವ, ಇವರಾದ್ಮೇಲೆ ಇವ, ಲಕ್ಷ್ಮಿ ಕೊನೆಗೆ ಆಕೆ ಆದ್ಮೇಲೆ ಇವ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಸರ್ವೋತ್ತಮತ್ವ ಅಂಬೋದು ಅಲ್ರಿ ಮತ್ತೆ ಅವ್ರನ್ನ ಹೇಳಲಿಲ್ಲಲ್ಲ, ಅವ್ರು ಹಂಗಾರೆ ಇವ್ರು ಬಿಟ್ಟು ಬೇರೆ ಇದ್ದಾರನು ಹಿಂಗ್ ಕೇಳಬಾರ್ದು ನೀವು ನಾಳೆ. ಅವ್ರನ್ನ ಯಾಕೆ ಹೇಳಿಲ್ಲ ಮತ್ತೆ ನೀವು ಸಾರೊಳಗ? ಓ ಹಂಗಾರ ಅವ್ರನ್ನಷ್ಟು ಬಿಟ್ಟು ಇವ್ರೊಳಗಷ್ಟೇ ಇವ ಸರ್ವೋತ್ತಮನ ಹಿಂಗ ಅನಿಸ್ಬಾರ್ದು ನಿಮಗ ಅಂತ ಸ್ಪಷ್ಟವಾಗಿ ಆಚಾರ ಮಾಡಿಬಿಡ್ತಾರೆ. ಎಲ್ಲಿಂದ ಶುರುವು? ಕ್ಷಿತಿಪ ಮನುಷ್ಯ ಗಂಧರ್ವ ದೇವಾಶ್ಚ ಪಿತರಶ್ಚಿರಾಹ. ಕ್ಷಿತಿಪಾಹ ಚಕ್ರವರ್ತಿಗಳು, ಮನುಷ್ಯ ಗಂಧರ್ವರು, ದೇವಾಹ ದೇವತೆಗಳು, ಪಿತರಶ್ಚಿರಾಹ ಚಿರಾಹ ಪಿತರಹ ಚಿರಪಿತೃಗಳು ಅಂತ ಹೆಸರೋದಕ್ಕೆ. ಆಜಾನಜಾಹ ಕರ್ಮದೇವಾಹ ತಾತ್ವಿಕಾಹ ದಕ್ಷ ಏವಚ. ಎಲ್ಲರ ಪರಿಚಯದ, ಯಾಕಂದ್ರೆ ಬಹಳ ಆಯ್ತು ಉಪನಿಷತ್ ಬಹಳ ಆಗಿದ್ರೆ ಹಿಂಗ ಪರಿಚಯ ಆಗ್ತಾವ್ರಲ್ಲ. ಶಕ್ರಶ್ಚ ಉಮಾಚ ರುದ್ರಶ್ಚ ಭಾರತಿ ವಾಯುರೇವಚ. ಇವ್ರು ಸಂಸಾರದಾಗಿದ್ದವ್ರು ಮೊದ್ಲು. ಮುಕ್ತಾಹ ಉಕ್ತಾಹ ಶತಗುಣಾಹ ಬಲಜ್ಞಾನ ಸುಖಾದಿಭಿ. ಇವ್ರು ಸಂಸಾರದಾಗಿದ್ದಾಗ ಮುಕ್ತರಾದ ಮೇಲೆ ಬಲಜ್ಞಾನ ಸುಖಾದಿಗಳಿಂದ 100 ಪಟ್ಟ ಮೇಲೆ ಇದ್ದಾರೆ. ಮತ್ತೆ ಬರೇ ಬಲಜ್ಞಾನ ಸುಖಗಳಷ್ಟೇ ಅಂದ್ರೆ ವಿಷ್ಣು ಭಕ್ತ್ಯಾದಿ ವಿಶ್ಚೈವ ಗುಣೈಹಿ ಸರ್ವೈಹಿ ಕ್ರಮಾಧಿಕಾಹ. ಇವರು ಎಲ್ಲ ಕ್ರಮವಾಗಿ ಎಲ್ಲರೂ ವಿಷ್ಣು ಭಕ್ತಿಯೇ ಮೊದಲಾದ ಗುಣಗಳಿಂದ 100 ಇದ್ದಾರೆ. 100 ಅಂತ ಸುಮ್ಮನೆ ನಮಗೊಂದು ತಿಳಿಲಿಕ್ಕೆ, ಯಾಕಂದ್ರೆ ತಾರತಮ್ಯದ ಬಹಳ ವ್ಯತ್ಯಾಸ. ಉಮಾ ಯಾವದ ಅನಂತಾಂಶ. ಇಂದ್ರದೇವರಿಗೂ ಉಮಾದೇವಿಗೆ ಬಂದಾಗ ಉಮಾದೇವಿ ನೋಡಿದ್ದಿಲ್ಲ, ಅನಂತಾಂಶದಲ್ಲಿ ಒಂದಂಶ ನೋಡ್ತಾರ ಅಂತ ಬಂದ ರುದ್ರದೇವರು 100 ಪಟ್ಟ ಅಂತ ಅಲ್ಲೇ ಇಲ್ಲ ಅಲ್ಲಿ. ಅಂದ್ರೆ ಉಮಾದೇವಿ ಜ್ಞಾನಕ್ಕೂ ಇಂದ್ರದೇವರ ಜ್ಞಾನಕ್ಕೂ ಅಜಗಜಾಂತರ. ಉಮಾದೇವಿ ಏನ್ ಕಂಡ ಅದ್ರೊಳಗಿನ ಅನಂತಾಂಶದಲ್ಲಿ ಒಂದಾಂಶ ಇಂದ್ರದೇವರು ಕಾಣ್ತಾರ ಅಂತದ 100 ಅಂತ ಸುಮ್ಮನೆ ನಮಗೊಂದು ಲೆಕ್ಕ. ಅವ್ರಿಂದ ಇವ್ರು ಎಷ್ಟಪ್ಪ, ಅವ್ರಿಂದ ಎಷ್ಟು 100 ಅಂತ. ಇಂದ್ರದೇವರಿಗೆ ಪಾಠ ಹೇಳ್ತಾಳ ಅಂತ ಅಷ್ಟು ದೊಡ್ಡ ಗುರು ಇದ್ದಾಳಕ್ಕೆ. ಗುರು ಇದ್ದದಕ್ಕೆ ಅನಂತ ಪಟ್ಟದ ಅಂತ ಹೇಳಿಗತ್ತೀವಿ ನಾವು. ಸರಿ, ಅದಕ್ಕೆ 100 ಎಂಬುದು ಒಂದು ಸಾಮಾನ್ಯ ತಿಳುವಳಿಕೆಯಿಂದ ಹೇಳಿದ್ದು. ಇನ್ನ ತಸ್ಮಾತ್ ರಮ ಅವರೆಲ್ಲರಿಗಿಂತೂ ಲಕ್ಷ್ಮೀದೇವಿ, ತಥೋ ವಿಷ್ಣು. ನೋಡ್ರಿ, ಲಕ್ಷ್ಮೀದೇವಿಗೂ ನಾರಾಯಣಗೂ ಅನಂತ ಗುಣತೋಧಿಕ. ಗೋವಿಂದ ಹೆಸರಿಗಷ್ಟ ಗಂಡ ಹೆಂಡತಿ ಅವ್ರದ್ದು. ಒಬ್ಬರದೊಬ್ರು ಸ್ಯಾಲ್ರಿ ಒಂದೇ ರೀತಿ ಬರುದಿಲ್ಲ. ಅಗ್ದಿ ಸ್ಪಷ್ಟ ತಿಳಿಸ್ಬೇಕು ಅಂತಿದ್ರೆ ಮತ್ತ ಪ್ಯಾಕೇಜ್ ಬೇರೆ ಬೇರೆ ಶುದ್ಧ ತಿಳಿಬೇಕು ಅಂತ ನಮಗಿದ್ರೆ ಇವ್ರ ಪ್ಯಾಕೇಜ್ ಬೇರೆ, ಅವ್ರ ಪ್ಯಾಕೇಜ್ ಬೇರೆ. ಇಲ್ಲ ಜಗ ಬಹಳ ಸಣ್ಣದಾಗ್ತದೆ. ಬಹಳ ಸಣ್ಣ ಅಜಗಜ್ ಬಹಳ ಸಣ್ಣದಾಗ್ಬಿಡ್ತದೆ. ಅದಕ್ಕೆ ಇವ್ರ ಪ್ಯಾಕೇಜ್ ಅವ್ರ ಪ್ಯಾಕೇಜ್ ಬಹಳ ನೋಡೋದು. ಹೌದು, ಹೌದು. ಅದೇ ಅಂದ್ರೆ ಹಾಡು. ಗಜ ಅಂದ್ರೆ ಮತ್ತ ಇದು ಹೆಂಗ್ ಬಾಜು ನಿಲ್ಸಿದ್ರೆ ಹೆಂಗ್ ಕಾಣಿಸ್ತಲ್ಲ. ನಿತ್ಯ ಇನ್ನು ವಿಷ್ಣು ಅನಂತ ಗುಣತೋಧಿಕ ನಿತ್ಯ ಮುಕ್ತ ಸ್ವತಂತ್ರಶ್ಚ. ನಿತ್ಯ ಮುಕ್ತನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ನಚ ಅನ್ಯ ತಾದೃಶ ಕ್ವಚಿತ್. ಈ ನಿತ್ಯ ಮುಕ್ತನಾಗಿ ಸ್ವತಂತ್ರನಾಗಿ ಅನಂತ ಗುಣಗಳಿಂದ ಲಕ್ಷ್ಮಿಗಿಂತ ಅಧಿಕನಾದವನು ಮತ್ತೊಬ್ಬ ಇಲ್ಲ. ಎಲ್ಲ ಲಕ್ಷ್ಮೀದೇವಿ ನೋಡ್ರಿ, ಲಕ್ಷ್ಮೀದೇವಿಗೂ ಮತ್ತ ಬ್ರಹ್ಮಾದಿಗಳಿಗೂ ಕೂಡ ಒಂದು ಅಂತರ ಲೆಕ್ಕ ಹಾಕ್ಬಹುದು. ಇಷ್ಟಿಷ್ಟು ಗುಣ ಅವ ಅಂತ ತಿಳ್ಕೊಂಡು. ಅದು ಲಕ್ಷ್ಮೀದೇವಿಗೂ ಮತ್ತೆ ಭಗವಂತನಿಗೂ ಗುಣ ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಕೋಟಿ ಗುಣದಿಂದ ಅಧಿಕಳು ಅಂತ ಹೇಳ್ತಾರೆ. ಸಜಾತಿ ವಿಜಾತಿ ಗುಣಗಳನ್ನು ವ್ಯವಸ್ಥೆ ಮಾಡಿ ಇಷ್ಟಿಷ್ಟು ಗುಣ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಮಾತ್ರ ಗೋವಿಂದ ಹೇಳಿಕೆ ಬರೋದು ಅಷ್ಟು ವಿಚಿತ್ರದ. ಕೆಳಗಿನವ್ರದಂತೂ ಅನಂತ ಅನಂತ ಅಂತ ಶಬ್ದ. ಅನಂತ ಅನಂತ ಹಂಗೆ ಒಂದ್ ಅನಂತಕ್ಕೆ ಇನ್ನೊಂದಂತ ಸೇರಿಸ್ಬಿಡೋದು. ಅನಂತ ಅನಂತ ವ್ಯತ್ಯಾಸ ಆಗೋಯ್ತು. ಸರಿ, ಮುಂದೆ ನೋಡ್ರಿ. ಕುತ ಏವ ಅಧಿಕ ಅನ್ಯ. ಅಂಥವನ್ನ ಹುಡ್ಕೊಂಬರ್ಲಿಕ್ಕಾಗಿಲ್ಲ ಇನ್ನೂ. ಅವನ್ಕಿಂತ ಅಧಿಕ ಆದವನ್ನ ಎಲ್ಲಿಂದ ಕರ್ಕೊಂಬರ್ತೀರಿ? ಅಧಿಕ ಮಾಸ್ ಬರ್ಬೋದಷ್ಟ, ಅದಕ್ಕನ್ನು ಹುಡ್ಕೊಂಬರ್ಲಿಕ್ಕೆ ಆಗ್ಲಿ ನಿಮ್ ಕಡೆಯಿಂದ. ಸ್ಯಾತ್ ಎನ್ ಮುಕ್ತಾಪಿ ತದ್ವಶಾಹ. ಇಲ್ಲ, ಸಂಸಾರದಾಗಿದ್ದಾಗ ಆಗ್ಲಿಕ್ಕಿಲ್ಲ, ಮುಕ್ತರಾದ್ಮೇಲೆ ಆಗ್ಬಹುದು ಅಂದ್ರೆ ಮುಕ್ತಾಪಿ ತದ್ವಶಾಹ. ಮುಕ್ತರೂ ಕೂಡ ಅವನ ವಶದಲ್ಲೇ ಇದ್ದಾರೆ. ರಮಾಪಿ ತದ್ವಶ ನಿತ್ಯಂ ನಾನ್ಯಸ್ಯ ವಶೇ ಪ್ರಭುವು. ಲಕ್ಷ್ಮೀದೇವಿಯೂ ಅವನ ವಶ ಆಗಿದ್ದಾಳೆ, ಆದ್ರೆ ಆತ ಮಾತ್ರ ಯಾರ ವಶನೂ ಆಗಿಲ್ಲ. ನ ಭೇದ ಶೇಷ ಶಿವಯೋ ಸುಪರ್ಣ ಶೇಷ ಸಂಹಿತ. ಶೇಷದೇವರಿಗೂ ಶಿವನಿಗೂ ಭೇದ ಇಲ್ಲ. ಸುಪರ್ಣನು ಶೇಷ ಸಮಾನನಾಗಿದ್ದಾನೆ. ಕಾಮಃ ಶಕ್ರ ಸಮೋ ನಿತ್ಯಂ. ಇಂದ್ರದೇವರು ಕಾಮದೇವರು ಸಮಾನರು. ಕಾಮ ಇಂದ್ರ ಸಮನಾಗಿದ್ದಾನೆ ಪ್ರಾಯ ಅಂತ ಹೇಳ್ತಾರೆ ಕೆಲವು ಕಡೆಗೆ.
ದಾಮರ್ಪಣಿಯಾಚಾರ ಹಂಗೆ ಅಂತಾರ, ಪೂರ್ಣ ಪರ್ಫೆಕ್ಟ್ ಆಗಿ ಸಮ ಅಂತ ಒಪ್ಪಂಗಿಲ್ಲ, ಸ್ವಲ್ಪ ಕಡಿಮೆ ಇಂದ್ರದೇವರಿಗಿಂತಲೂ ಕಾಮದೇವರು ಕಡಿಮೆ, ಒಂದೇ ಕಕ್ಷೆಯಲ್ಲಿ ಬರ್ತಾರ, ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಇಟ್ಕೊಂಡು. ಅಂದ್ರ ಸಂಸಾರಾವಸ್ಥೆಯಲ್ಲಿ ಮಾತ್ರ, ಮುಕ್ತಾವಸ್ಥೆಯಲ್ಲಿ ಇಲ್ಲ, ಈ ಕಲ್ಪದಲ್ಲಿ ಮಾತ್ರ, ಬರೋ ಕಲ್ಪದಲ್ಲಿ ಇಲ್ಲ, ಹಿಂಗಲ್ಲ, ಎಲ್ಲಾ ಕಾಲದಲ್ಲೂ ಆ ತಾರತಮ್ಯ ವಿದ್ಯೆ ಇರ್ತದ ಅಂತ ಹೇಳ್ಬೇಕಾಗಿದೆ. ನಿತ್ಯಂ ಪ್ರತಿಬಿಂಬಾಶ್ಚ ತೇ ಕ್ರಮಾತ್, ಅವರೆಲ್ಲರೂ ಕ್ರಮವಾಗಿ ಪ್ರತಿಬಿಂಬನೆ ಆಗಿದ್ದಾರೆ. ಇತೀಚ ಮಹಾಸಂಹಿತಾಯಾಮ್, ಇದು ಮಹಾಸಂಹಿತೆಯಲ್ಲಿ ಹೇಳಲಾದ ವಿಷಯ. ಮುಗಿತಾ? ಹೌದು ಹೌದು, ಸಮಾನನೇ ಇಲ್ಲ ಅಂದ್ರೆ ಕೈ ಮುತ್ತೆ ಇಲ್ಲಿ ಇದು ದೊಡ್ಡವನ ಎಲ್ಲಿ ಕರ್ಕೊಂಡ್ ಬರ್ತೀರಿ ಅಂತ ಹೇಳಿಕತ್ತಾರ ಅಷ್ಟೆ. ಸರಿ ಅದು ಸರಿ ಅದು. ಮುಂದೆ ಹೋಗೋಣ. ರುದ್ರದೇವರಿಗೂ ಶೇಷದೇವರಿಗೂ ಭೇದ ಇಲ್ಲ ಅಂದ್ರೆ ಗುಣ, ಬಲ, ದೇಹ ಎಲ್ಲವೂ ಒಂದೇ ರೀತಿ ಇರ್ತದೆ, ಪದವಿ ಅಷ್ಟೇ ವ್ಯತ್ಯಾಸ. ಇವರು ಪಾರ್ವತೀಪತಿ, ಅವರು ವಾರಣೀಪತಿ ಅಷ್ಟೇ. ಹಿಂಗ ಗರುಡ ಸಮಾನ ಮೂರು ಅದೇ ಬರ್ದಾರಲ್ಲ ಮುಂದಿಂದು, ಅಲ್ಲೇದಲ್ಲ ಸುಪರ್ಣ ಶೇಷ ಸಂಹಿತ ಅಂತದಲ್ಲ ಅಲ್ಲೇ ಮುಂದಿನ ವಾಕ್ಯ, ಅದು ಸರಿ, ಅದು ಮೂರು ಮಂದಿ ಸಮಾನ ಅಂತ ಹೇಳಿದ್ದಾರೆ. ಹೌದೌದು, ಶೇಷ ಸಂಹಿತ ಸರಿ ಅಳತಿ, ಇವ್ರದು ಅದು ಒಂದೇ ಅಳತಿ. ಕೆಲವಕ್ಕ ಅಳತಿ ಸಣ್ಣ ಹಾಕ್ಬೇಕಾಗ್ತಿರ್ತದೆ, ಅಂದ್ರೆ ಧನುರ್ಮಾಸದಾಗ ಅಕ್ಕಿ ಹೆಚ್ಚಿಗೆ, ಬ್ಯಾಳೆ ಕಡಿಮೆ, ಬ್ಯಾಳೆ ಹೆಚ್ಚಿಗೆ, ಸಮ ಅಳತಿ ಸಂಹಿತ ಹಿಂಗಂತ ಹೇಳ್ತದೆ ಅಷ್ಟ. ಈಗೇನಾಯ್ತು ಅಂತಂದ್ರೆ ಒಂದ್ ಹಂತ ಮುಕ್ತಾಯವಾಯ್ತು. ಇನ್ನು ಮುಂದ 155ನೇ ಪುಟದಲ್ಲಿ ತಂ ಶತಂ ವರ್ಷಾಣ್ಯಭ್ಯಾಚ ತಸ್ಮಾತ್ ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ ತಂ ಯತ್ ಶತಂ ವರ್ಷಾಣ್ಯಭ್ಯಾರ್ಚ ತಸ್ಮಾತ್ ಶತರ್ಚಿನಃ ತಸ್ಮಾತ್ ಶತರ್ಚಿನಃ ಇತ್ಯಾಚಕ್ಷತ ಏತಮೇವ ಸಂತಾಂ ಅಂತ ಪ್ರಾರಂಭ ಆಗ್ಲಿಕ್ಕೆ. ಇದೇನು ವಿಷಯ ಅಂತ ಬಂದ್ರೆ, ಈಗ ಸರ್ವೋತ್ತಮತ್ವವನ್ನ ಹೇಳಿದ ಐತರೇಯ ಉಪನಿಷತ್ತು ಸರ್ವನಾಮ ಸಮನ್ವಯವನ್ನ ಮಾಡ್ಲಿಕ್ಕೆ ಹೊರಟದ. ಎಲ್ಲಾ ನಾಮಗಳು ಭಗವಂತರನ್ನ ಹೇಳ್ತದ ಅಂತ ಹೊರತೀಗ. ಮುಂದಿನ ಚಾಪ್ಟರ್ ಏನು? ಸರ್ವನಾಮ ಸಮನ್ವಯ. ಅದರಲ್ಲಿ ವಿಶೇಷ ಏನು ಅಂದ್ರೆ, ನಾವು ದೇವತೆಗಳ ನಾಮ ಸಮನ್ವಯವನ್ನ ಅನೇಕ ಸರ್ತಿ ಕೇಳ್ಬಿಟ್ಟಿವಿ. ಇಂದ್ರ ಅಂದ್ರ ದೇವರು, ಅಗ್ನಿ ಅಂದ್ರ ದೇವರು, ವಾಯು ಅಂದ್ರ ದೇವರು, ಪ್ರಾಣ ಅಂದ್ರ ದೇವರು ಎಲ್ಲ ಕೇಳ್ಬಿಟ್ಟಿವ್ರಿ, ಹಿಂದೆ ಬಂದ್ಬಿಟ್ಟಾವ ಈಗ ಅವನ್ನೆಲ್ಲ. ಈ ಐತರೇಯ ಉಪನಿಷತ್ತಿನ ವಿಶೇಷ ಏನು ಅಂದ್ರೆ, ಇದು ಋಗ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು. ಋಗ್ವೇದದಲ್ಲಿ ಯಾವ ಯಾವ ಋಷಿಗಳು ಬರ್ತಾರಲ್ಲ, ಆ ಋಷಿಗಳ ಹೆಸರನ್ನ ಭಗವಂತಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಹೊಂಟದ. ಭಾರಿ ಸ್ವಾರಸ್ಯ. ಅದು 10 ಮಂಡಲ ಋಗ್ವೇದದಲ್ಲಿ. 10 ಮಂಡಲಕ್ಕೆ 10 ಋಷಿಗಳು. ಮೊದಲನೇ ಮಂಡಲದ ಋಷಿಗಳ ಹೆಸರು ಶತರ್ಚಿನಃ ಅಂತ, ಅದಕ್ಕೆ ಶುರುವಾಯ್ತು. ಶತಂ ವರ್ಷಾಣ್ಯಭ್ಯಾರ್ಚತ್ ಶತರ್ಚಿನಃ ಇತ್ಯಾಚಕ್ಷತೆ ಅಂತ ಮೊದಲನೇದ್ದು. ಎರಡನೇ ಮಂಡಲಕ್ಕೆ ಯಾರಪ್ಪ ಅಂದ್ರೆ ಗೃತ್ಸಮದ ಅಂತ ಹೆಸರು. ಮೂರನೇದ್ದು ವಿಶ್ವಾಮಿತ್ರ ಮಂಡಲ ಅಂತ ಹೆಸರು, ವಿಶ್ವಾಮಿತ್ರ ಅಂತ. ನಾಲ್ಕನೇದ್ದು ಭಾರದ್ವಾಜ ಅಂತ, ಅಲ್ಲ ನಾಲ್ಕನೇದ್ದು ವಾಮದೇವ, ಐದನೇದ್ದು ಅತ್ರಿ, ಆರನೇದ್ದು ಭಾರದ್ವಾಜ, ಏಳನೇದ್ದು ವಸಿಷ್ಠ, ಎಂಟನೇದ್ದು ಪ್ರಘಾತ, ಒಂಬತ್ತನೇದ್ದು ಪಾವಮಾನ್ಯ, 10ನೇದ್ದು ಕ್ಷುದ್ರ ಸೂಕ್ತ ಅಂತ ಹೆಸರು. ಹಿಂಗ 10 ಮಂಡಲಗಳವ. ಆ 10 ಮಂಡಲಗಳಲ್ಲಿ ಬಂದ ಋಷಿಗಳ ಹೆಸರನ್ನ ಪರಮಾತ್ಮಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಇದು ಸ್ವಾರಸ್ಯ ನೋಡ್ರಿ. ಏನಾಯ್ತು ಈಗ ನಾವು ಮುಂದೆ ಏನು ಓದ್ಲಿಕ್ಕೆ ಹೊರಟಿದ್ದೇವೆ? ಸರ್ವನಾಮ ಸಮನ್ವಯ. ಸರ್ವನಾಮ ಸಮನ್ವಯದಲ್ಲಿ ದೇವತಾನಾಮ ಸಮನ್ವಯವನ್ನ ನಾವು ಬೇರೆ ಕಡೆಗೆ ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಋಷಿಗಳ ನಾಮವನ್ನು ಸಮನ್ವಯ ಮಾಡ್ಲಿಕ್ಕೆ ಹೊರಟಾರ. ಛಂದಸ್ಸಿನ ಹಿಂದೆ ಬಂದದ, ಗಾಯತ್ರಿ, ಉಷ್ಣಿಕ ಎಲ್ಲ ಹೆಸರುಗಳು ಬಂದಾವ. ಈಗ ಇದು ಋಷಿಗಳ ನಾಮ ಸಮನ್ವಯ. ಪ್ರಥಮ ಮಂಡಲಕ್ಕೆ ಬರುವಂಥವ್ರು ಶತರ್ಚಿನಃ ಅಂತ. ಪ್ರತಿಯೊಬ್ಬರು ಆ ಮಂಡಲದಲ್ಲಿ ಬರುವಂಥವ್ರು 100 ಮಂತ್ರವನ್ನ ಕಂಡವ್ರಿ. ಅವ್ರು ಒಬ್ರು ಕುತ್ಕೊಂಡ್ರು ಅಂದ್ರೆ ಧ್ಯಾನಕ್ಕೆ ಮಿನಿಮಮ್ 100 ಮಂತ್ರ ಕಂಡು ಹೇಳ್ತಿದ್ರಂತವ್ರು, ಅಷ್ಟು ಸಾಕ್ಷಾತ್ಕಾರ ಆಗ್ಬೇಕಂತವ್ರು ಶತರ್ಚಿನಃ ಅಂತ. ಅವರನ್ನ ಇಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಹೊರಟದ. ಯಾಕೆ ಸಮನ್ವಯ ಮಾಡ್ಲಿಕ್ಕೆ ಹೊರಡಿತು ಒಂದು ಪ್ರಶ್ನೆ ನಮ್ದೀಗ. ಅಲ್ರಿ ಅದನ್ನ ಸಮನ್ವಯ ಮಾಡಿ ಏನ್ ಮಾಡ್ಬೇಕಾಗ್ಯದ ಅಂದ್ರೆ, ಸರ್ವನಾಮ ಸಮನ್ವಯದಿಂದ ಭಗವಂತನ ಸರ್ವೋತ್ತಮತ್ವವನ್ನು ಸಾಧಿಸ್ಲಿಕ್ಕೆ ಹೊರಟದ. ಇದೊಂದು ಹೊಸ ಯುಕ್ತಿ ಈಗ. ಏನು? ಸರ್ವನಾಮ ಸಮನ್ವಯದಿಂದ ಸರ್ವೋತ್ತಮತ್ವ. ಯಾಕ ಅಂದ್ರೆ, ಯಾವ ಯಾವ ನಾಮಗಳನ್ನ ಪರಮಾತ್ಮಲ್ಲಿ ಸಮನ್ವಯ ಮಾಡ್ತೀವೋ ಅಷ್ಟಷ್ಟು ಗುಣಗಳು ಬರ್ಲಿಕ್ಕೆ ಶುರುವಾಗ್ತಾವ. ನಮಗೆ ಶತರ್ಚಿನಃ ಅಂತದ ಒಂದು ಶಬ್ದ, ಅದನ್ನು ಭಗವಂತನಲ್ಲಿ ಸಮನ್ವಯ ಮಾಡಿದ್ರೆ ಆ ಗುಣ ಬರಬೇಕು. ಗೃತ್ಸಮದಃ ಭಾರದ್ವಾಜ ಅಂತಂತೀವಿ, ಆ ನಾಮವನ್ನು ಸಮನ್ವಯ ಮಾಡಿದಾಗ ಆ ಗುಣಗಳು ಬರಬೇಕು. ಹಿಂಗ ನಾಮಗಳನ್ನು ಸಮನ್ವಯ ಮಾಡಿದಂತೆ ಆಯಾ ಗುಣಗಳು ಬಂದಾಗ ಅವನಲ್ಲಿ ಗುಣ ಆಧಿಕ್ಯ ಉಂಟಾಗ್ತದೆ. ಯಾರು ಅಧಿಕ ಗುಣ ಉಳ್ಳವನು ಅವನು ಸರ್ವೋತ್ತಮ ಸಿದ್ಧ ಆಗ್ತದ ಅಂತ. ಹಿಂಗ ಲೋಕದಲ್ಲಿದ್ದ ಸಕಲ ನಾಮಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತೇವೆ.
ಸರಿ ಆಯ್ತಾ? ಎಷ್ಟು ಚಂದದ ಅಂತಂದ್ರ ಕಾಲವಾಚಕ ಶಬ್ದಗಳು, ದಿಕ್ವಾಚಕ ಶಬ್ದಗಳು, ಪಕ್ಷಿ ಪ್ರಾಣಿ ವಾಚಕ ಶಬ್ದಗಳು, ಕೊನೆಗಿದ್ರದ್ದು ಈ ಖಂಡ ಮುಗಿತಾ ಬರೋ ಕಾಲಕ್ಕ ಹಲ್ಲಿ ಲಚಿಗುಟ್ಟಿದ್ದು, ಸಮುದ್ರ ಠಬ್ ಬಂದದ್ದು, ಒಟ್ಟು ಶಬ್ದನು ಭಗವಂತನ ಹೇಳ್ತದ ಅಂತ ಹೊಡ್ತಾನೆ. ಅಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಅವ ಅನಂತ ಗುಣಪೂರ್ಣ ಆಗ್ಲೇಬೇಕು, ಅನಂತ ಗುಣಪೂರ್ಣ ಆದ್ಮೇಲೆ ಸರ್ವೋತ್ತಮ ಆಗ್ಲೇಬೇಕು ಅಂತ ವ್ಯವಸ್ಥೆ ಮಾಡ್ತೀವಿ. ಹಿಂಗ ಸರಿ. ಮುಂದೆ ನೋಡ್ರಿ. ಸರಿನಾ? ನೋಡ್ರಿ. ತಂ ಶತಂ ವರ್ಷಾಣ್ಯಭ್ಯಾರ್ಚತ್. ಬಹಳ ಚಂದ ಮಾತು ಮೊದಲನೇದ್ದು. ಏನು? ಆ ಭಗವಂತನಿಗೆ ಶತರ್ಚಿ ಅಂತ ಕರೀತಾರ. ಯಾಕ? ಈಗ ಒಬ್ಬೊಬ್ಬರ ದೇಹದಲ್ಲಿ ಪ್ರವೇಶ ಮಾಡಿದ ಭಗವಂತ ಅಂತ ಹೇಳಿದರೆ ಎಷ್ಟೆಷ್ಟು ದಿವಸ ಇರ್ತಾನ ಅಂತ ಹೇಳಲೇ ಇಲ್ಲಲ್ಲ ಅಲ್ಲಿ. ಹಿಂದಿನ ಮಾತಿಗೆ ಕಂಟಿನ್ಯೂ ಮಾಡ್ಕೋಬೇಕಲ್ಲ ಈಗ ನಾವು. ಆ ಭಗವಂತನು ಎಲ್ಲರ ಶರೀರದಲ್ಲಿ ಪ್ರವೇಶ ಮಾಡಿ ಅಂತರ್ಯಾಮಿ ಅಂತ ಕರ್ಸ್ಕೊಂಡ ಅಂತ ಹೇಳಿದ್ರಿ. ಅದಕ್ಕೆ ಇಷ್ಟೆಲ್ಲ ಭಾಷ್ಯ ಬರೆದ್ರಿ ನೀವೀಗ. ಅಂತರ್ಯಾಮಿ ಎಷ್ಟು ದಿವಸ ಇರ್ತಾನ ಒಬ್ಬೊಬ್ಬರ ಶರೀರದಾಗ ಅಂದ್ರ, ಒಬ್ಬೊಬ್ಬರ ಶರೀರದಲ್ಲಿ ಅವನು 100 ವರ್ಷ ಇದ್ದದ್ದಕ್ಕ ನಾವು 100 ವರ್ಷ ಬದುಕಿದ್ದೀವಂತ. ನಮ್ಮ ಆಯಸ್ಸು 100 ಅಲ್ಲ, ಆ ಭಗವಂತ ಇಲ್ಲಿದ್ದದ್ದು 100 ವರ್ಷ ಅಷ್ಟೇ. ಅವ್ನು ಹೊರಟು ಬಿಡ್ತಾನೆ, ಮುಗಿದು ಹೋತು. ಅವ್ನು 100 ವರ್ಷ ಮುಗಿದ್ಮೇಲೆ ಯಾರ್ಯಾರು ಕರ್ಕೊಂಡ್ ಬಂದಿದ್ದ ಒಟ್ಟರು ಕರ್ಕೊಂಡು ಹೋಗ್ಬಿಡ್ತಾನೆ. ಆದ್ದರಿಂದ ನಮ್ಮ ಆಯಸ್ಸು ಎಷ್ಟಾಯಿತು ಅಂತ ಕೇಳಿದ್ರೆ 100 ವರ್ಷವಾಯಿತು. ಹೇಳ್ತೇನು? ಬರೋ ಕಾಲಕ್ಕೆ ಹಂಗ ಬಂದ, ಅದೇ ಸ್ವಾಮಿಗಳು ಬಂದಂಗ ಬರೋ ಕಾಲಕ್ಕೆ ಡಬಲ್ ಸೇವಕರು, ದಿವಾನ್ ರೂಪ, ಮಂಟಪ ಹಾಕೋರು, ಅಡಿಯೋ ಎಲ್ಲ ಬರ್ತಾರೆ. ಹೋಗೋ ಕಾಲಕ್ಕೆ ಎಲ್ಲ ಕೂಡ ಹೋಗ್ಬಿಡ್ತಾರೆ. ಸ್ವಾಮಿಗಳು ಹೇಳಿ ನಿಮ್ ಚಿಕ್ಕನೇದು ಎಲ್ಲಿ ಉಳಿದೆ ಅಂದ್ರೆ ಉಳಿಗೆ ಬರೋದಿಲ್ಲ, ಯಾಕೋ ಅಡಿಗೆ ಭಾಳ ರುಚಿ ಮಾಡಿದ್ರೆ ನಿಮ್ ಚಿಕ್ಕನೇ ಇದ್ದಾವ, ನಮ್ಮ ಮನೆ ಮದ ಉಳಿಸ್ಬಿಡ್ರಿ ಅಂತ ನಾಳೆ ಏನ್ ಮಾಡ್ಲಿ ಕೇಳ್ತಾರೆ ಸ್ವಾಮಿಗಳು. ಅದಕ್ಕೆ ಬೇರೆ ಏನಿಲ್ಲ. ಹ 100 ವರ್ಷ ಅವರು ನಮ್ಮ ದೇಹದಲ್ಲಿ ಇದ್ದು ಹೋಗ್ತಾರ. ಅದರಿಂದ 100 ವರ್ಷ ಅಂತ ತಿಳಿಬೇಕು. 100 ವರ್ಷ ಅಂತ ಅರ್ಥ ಅಲ್ಲ, ಸಾಮಾನ್ಯವಾಗಿ 100 ವರ್ಷ ಅಂತ ಅರ್ಥ ಮಾಡಿಕೊಡ್ರಿ. ಯಾಕಂದ್ರೆ ಕೆಲವರೆಲ್ಲ ಮತ್ತ 70, 80, 90ಕ್ಕೆ ಹೋಗಿರ್ತಾರ. ಕೆಲವರು ಇನ್ನೂ 60ಕ್ಕೆ ಹೋಗಿಬಿಟ್ಟಿರ್ತಿ. ಎಲ್ಲ ಅವ್ಯವಸ್ಥಿತದರಿ ಅದು. 100 ವರ್ಷ ಅಂದ್ಲೂ ಕೆಲವರು ಇರ್ತಾರೆ. ಅದಕ್ಕೆ ಅಭಿಪ್ರಾಯ ಏನು ಅಂದ್ರೆ, ಅಲ್ಲಿಯೂ ಅದ ಈಶಾವಾಸ್ಯ ಉಪನಿಷತ್ನೊಳಗೂ ಹಂಗ ಅದ. ಕುರ್ವನ್ನೇಹ ಕರ್ಮಾಣಿ ಜಿಜೀವಿಷ ಕ್ಷತಂ ಸಮಾಹ ಅಂತ. ಸಾಮಾನ್ಯ ಎವರೇಜ್ ತೆಗೆದು ನೋಡಿದ್ರೆ ಒಂದು ಕಾಲಕ್ಕೆ ಎಲ್ಲಾರು 100 ವರ್ಷ ಬದುಕುತ್ತಿದ್ರು ಅಂತ ಇಟ್ಕೊಂಡು 100 ವರ್ಷ ಅಂತ ಹೇಳ್ತೀವಿ ನಾವೀಗ. ಅಥವಾ ಹಿಂಗೂ ಕೆಲವರು ಹೇಳ್ಯಾರ. ಏನ್ ಕೆಲವರು ಅಂದ್ರೆ, ದಿವ್ಸಕ್ಕ ಮತ್ತ 21,600 ಸರ್ತಿ ಶ್ವಾಸೋಚ್ಛ್ವಾಸ ಆಗ್ಬೇಕು. ಎಷ್ಟು ಸರ್ತಿ ಆಗ್ಬೇಕು ನಮಗ? ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯಕ್ಕೆ 21,600 ಇಂಟು ಒಂದು 100 ಇಯರ್ಸ್ ಲೆಕ್ಕ ಹಾಕಿದ್ರೆ ಎಷ್ಟು ಆಗ್ತದೆ ಅಂದ್ರೆ 77,77,000 ಹಿಂಗಾಗ್ತದೆ. ಅಷ್ಟು ಶ್ವಾಸೋಚ್ಛ್ವಾಸ ನಮ್ ಕೈಯಾಗವ. ಲಘು ಉಸಿರಾಡಿದ್ರೆ ಲಘು ಮುಗಿದು ಹೋಗ್ತವ, ಸೋಕಾಶ ಉಸಿರಾಡಿಸಿದ್ರೆ ತಡ ಆಗ್ತದೆ. ಅದಕ್ಕೆ ಡೇಗಳು ವ್ಯತ್ಯಾಸ ಆಗ್ತದೆ. ಇಷ್ಟ ವ್ಯತ್ಯಾಸ ತಿಳಿತಿಲ್ಲೋ? ನಿಮ್ ಕಡೆ 1 ಲಕ್ಷ ರೂಪಾಯಿ ಕ್ಯಾಶ್ ಅದ. ಇದನ್ನ ನೀವು ತಿಂಗಳೊಳಗೂ ಖರ್ಚು ಮಾಡಬಹುದು, ಒಂದೇ ದಿವಸಕ್ಕೂ ಖರ್ಚು ಮಾಡಬಹುದು 1 ಲಕ್ಷ ರೂಪಾಯಿನ. ಅಥವಾ 1 ತಾಸಿಗೂ ಖರ್ಚು ಮಾಡಬಹುದು. 1 ಲಕ್ಷ ರೂಪಾಯಿ 3 ಮಂದಿ ಸಮ ಕೊಟ್ಟದ ನಾವೀಗ. ಅರ್ಥ ಆಯ್ತಾ? ಹಂಗ ಶ್ವಾಸೋಚ್ಛ್ವಾಸದ ವ್ಯತ್ಯಾಸದಿಂದಲೂ ಆಯಸ್ಸು ವ್ಯತ್ಯಾಸ ಆಗ್ತದ ಅಂತೂ ಹೇಳ್ಯಾರ. ಅದಕ್ಕೆ ಪ್ರಾಣಾಯಾಮಗಳನ್ನ ಮಾಡೋದರಿಂದ ಆಯಸ್ಸು ಬೆಳೀತದ. ಯಾಕ? ಈಗ ಎಷ್ಟು ಸೆಕೆಂಡ್ ನಾವು ಉಸಿರಾಟ ಮಾಡ್ಬೇಕಾಗಿತ್ತು ಅದು ನಿಲ್ಸ್ಬಿಟ್ನಲ್ಲ ಈಗ ಅದನ್ನ ಉಸಿರುಗಟ್ಟಿ ಹಿಡಿದು. ಹಿಂಗದೇನಾಯ್ತು, ಮುಂದೆ ಹೋದ ಕೂಡಲೇ ಅವು ಮುಂದಿನ ಏನು ಉಸಿರಾಟ ಇದ್ದಲ್ಲ ಅವು ಮುಂದೆ ಹೋದವು. ಪುಷ್ಪಂಡ್ ಹಾಕೋತ ಹೋದ್ರೆ ನೀವು ಆಯಸ್ಸು ಬೆಳೀತು. ಹಿಂಗೂ ಒಂದು ವ್ಯವಸ್ಥೆಯನ್ನು ಹೇಳ್ಯಾರ ನೋಡ್ರಿ. ಧುಳ್ಕೇಡವ್ರ ಪ್ರಾಣಾಯಾಮ ಶುರು ಮಾಡ್ರಿ. ಮತ್ತೆ ಸ್ವಲ್ಪ ಜಾಸ್ತಿ ಇದು ಮಾಡಿ ಬರ್ತದೆ. ಹಂಗೇನಿಲ್ಲ. ಅದೇ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ. ಹೆಂಗೆ ಅದಕ್ಕೂ ಕ್ರಮ ಅದ ಬಿಡ್ರಿ. ಹೆಂಗೆ ಮಾಡ್ಬೇಕು ಅಂತ ಹೇಳ್ತಾರೆ, ಅದನ್ನ ನೋಡ್ಕೊಂಡ್ ಮಾಡೋದಷ್ಟೇ. ಸುರಕ್ಷಿತವಾಗಿ ಸಮಾಧಾನ. ಅದಕ್ಕೆ ಟೆನ್ಷನ್ ಮಾಡ್ಕೊಂಡಾಗ ಜಾಸ್ತಿ ಉಸಿರು ಹೋಗ್ತದೆ ಯಾವಾಗ್ಲೂ. ಆಯುಷ್ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ, ಸಿಕ್ಕಾಬಿಟ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಜೋರ್ಲಿ ಉಸಿರಾಟ ಶುರು ಆಗ್ತದೆ. ಅವಾಗ 4 ಸೆಕೆಂಡಿಗೆ ಅದೇನು 1 ಆಗ್ಬೇಕಾಗಿರ್ತದೆ, ಅಲ್ಲಿ 4 ಸೆಕೆಂಡಿಗೆ 4 ಆಗ್ತಾವ. ಮತ್ತೆ ಖಾಲಿ ಬಿದ್ದು ಮುಂದಿನ ಖಾಲಿ ಬಿದ್ದು ಹೋಗ್ಬಿಡ್ತಾನೆ ಅಷ್ಟೇ ಕೆಲಸ. ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ್ರಿ, ಒದ್ದಾಡಬೇಡ್ರಿ ಅಂತ ತಿಳ್ಕೊಂಡೆಲ್ಲ ಹೇಳೋದನ್ನೇ ಮಾಡ್ತಿದ್ರು. ಶತಂ ವರ್ಷಾಣಿ ಅಭ್ಯಾರ್ಚತ್. ಆ ಭಗವಂತನು ಈ ದೇಹದಲ್ಲಿ 100 ವರ್ಷಗಳ ಕಾಲ ಇದ್ದನೋ. ತಮ್ಮಂದ್ರೆ ಆ ಶರೀರದಲ್ಲಿ 100 ವರ್ಷಗಳ ಕಾಲ ಇದ್ದನೋ. ಆದ್ದರಿಂದಲೇನೆ ಪುರುಷರ ಆಯಸ್ಸು ಎಷ್ಟಾಯಿತು? ತಸ್ಮಾತ್ ಶತಂ ವರ್ಷಾಣಿ ಪುರುಷ ಆಯುಷೋ ಭವಂತಿ. ನಮ್ಮೆಲ್ಲರ ಆಯಸ್ಸಾಗ್ತದೆ. ತಮ್ ಯತ್ ಶತಂ ವರ್ಷಾಣ್ಯಭ್ಯಾರ್ಚತ್.
ಹಾಗೆಯೇ ಆ ಭಗವಂತನು ಈ ದೇಹದಲ್ಲಿ 100 ವರ್ಷ ಇದ್ದ ಕಾಲಕ್ಕೇನೆ ಭಗವಂತನಿಗೆ ಶತರ್ಚಿನಃ ತಸ್ಮಾತ್ ಶತರ್ಚಿನಃ ಇತ್ಯಾಚಕ್ಷತೆ ಏತಮೇವ ಸಂತಂ. ಹಿಂಗಿರುವಂತಹ ಪರಮಾತ್ಮನಿಗೆ ಜ್ಞಾನಿಗಳು ಏನಂತಾರ ಅಂತಂದ್ರ ಹಿಂಗಿರುವಂಥವನನ್ನ ಜ್ಞಾನಿಗಳು ಶತರ್ಚಿನಃ ಅಂತ ಕರೀತಾರೆ. ಅಂದ್ರೆ 100 ವರ್ಷಗಳ ಕಾಲ ಪ್ರತಿಯೊಬ್ಬ ಪುರುಷರಂದ್ರೆ ವ್ಯಕ್ತಿಗಳು, ಮನುಷ್ಯರ ದೇಹದಲ್ಲಿ ಇದ್ದ ಕಾರಣ ಅವನಿಗೆ ಶತರ್ಚಿನಃ ಅಂತ ಕರೀತಾರೆ. ಅಲ್ರಿ, ಅವ ಒಬ್ಬ ಇದ್ದಾನ ಶತರ್ಚಿನಃ ಅಂತ ಬಹುವಚನದ, ಯಾಕಂದ್ರೆ ಶತರ್ಚಿನ್ ಶಬ್ದ ಅದು, ಶತರ್ಚಿನ್ ಶತರ್ಚಿನೌ ಶತರ್ಚಿನಃ ಅಂತ ಬಹುವಚನ ಆಗ್ತದೆ. ಒಬ್ಬೊಂದು ಬಹುವಚನ ಹೆಂಗೆ ಹೇಳ್ತೀರಿ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ಬಹುರೂಪತ್ವಾತ್ ಬಹುವಚನ ಅಂತ ತೆಳಗ ತಾತ್ಪರ್ಯ ಬರೀತಾರೆ. ಇರ್ಲಿ ಮತ್ ನೋಡಂತ ಮುಂದ ಒಂದಾಯ್ತಾ ಈಗ? ರೂಪ ಚೇಂಜ್ ಆಗ್ತದ? ಹೌದು, 100 ರೂಪ ಹೆಂಗಾಗ್ತಾವಂತ ಅಲ್ಲಲ್ಲ, ಒಂದ ರೂಪ ಎಲ್ಲಾರಲ್ಲೂ ಇದ್ದ ರೂಪ ತಗೊಂಡು ಬಹುರೂಪ ಹೇಳಿದ್ ನಾವು. ಹೌದು, ಈಗ ಶತರ್ಚಿನಃ ಅಂತ ಅನ್ನೋ ಶಬ್ದದ ಇದಕ್ಕೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಈಗ ಬಹುವಚನ ಹೆಂಗ್ ಕೂಡಿಸೋದು ಅಂದ್ರೆ ಪ್ರತಿಯೊಬ್ಬರ ದೇಹದಲ್ಲೂ ಇದ್ದ ಭಗವದ್ ರೂಪಗಳು ಎಷ್ಟಾದವು? ಬಹಳ ಆದವು. ಬಹುವಚನ ಶತರ್ಚಿನಃ ಅಂತ ಹೇಳಿಕ್ ಬರ್ತದೆ. ಹಿಂಗೆ ವ್ಯವಸ್ಥೆ ಮಾಡಿರ್ತಾರೆ. ನಿಮ್ಮಲ್ಲಿ ಒಂದು ರೂಪ, ಇವರಲ್ಲಿ ಒಂದು ರೂಪ, ಇವರಲ್ಲಿ ಒಂದು, ಎಷ್ಟಾದ್ರು ಈಗ 10 ಆದ್ರೂ ಇಲ್ಲ. ಬಹುವಚನಕ್ಕೆ ಎಷ್ಟು ಬೇಕು ನಮಗೆ? 10 ಸಾಕು ನಮಗೆ. ಬಹುವಚನ ಬೇಕು, 3ಕ್ಕಿಂತ ಹೆಚ್ಚಿಗೆ ಆದ್ರೆ ಬಹುವಚನ ಆಗ್ತದೆ. 100 ಎಲ್ಲಿ 100 ಅಂತ ಎಲ್ಲಿ? ಅದೇ ಮತ್ತೆ 100 ರೂಪಗಳು ಹೇಳಿದೆ. ಮತ್ತೆ 100 ಮಂದಿ ಹೋಗಿದ್ರೆ 100 ರೂಪ ಆಯ್ತು, 1000 ಮಂದಿ ಹೋಗಿದ್ರೆ 1000 ರೂಪ. ಅದೇನಾದ್ರು ಬಹುವಚನ ಬೇಕಾಗಿದೆ ಅಷ್ಟೇ, ಬಹುರೂಪಗಳು ಬೇಕಾಗಿದೆ ಅಷ್ಟೇ. ಇಲ್ಲ 100 ರೂಪಗಳಷ್ಟೇ. ಸರಿ, ಅದು ಓಕೆ, ಡನ್. ಮುಂದ ಸ ಇದಂ ಸರ್ವಂ ಮಧ್ಯತೋದದೆ ಯದಿದಂ ಕಿಂಚ. ಈಗ ಎರಡನೇ ಮಂಡಕ್ಕೆ ಬರುವಂಥವ್ರು ಯಾರು ಅಂತ ಅದನ್ನ ತಗೊಳ್ತಾರೆ. ಈಗ ಯಾರವರು ಅಂದ್ರೆ ಮಾಧ್ಯಮ ಅಂತ ಎರಡನೇದವರು. ಆ ಎರಡನೇದವರೇನಿದ್ದಾರಲ್ಲ, ಎರಡನೇದವರು ಮಾಧ್ಯಮರು ಕಾಣಿಸ್ತದೆ. ಹೌದು, ಇಲ್ಲ ಗೃತ್ಸಮದ್ರ ಬರ್ಬೇಕು. ಈಗ ವ್ಯತ್ಯಾಸ ಆಗಿದೇನೋ. ಸರಿ. ಮಧ್ಯಮ ಅನ್ನೋ ಶಬ್ದವನ್ನು ಹೇಳಿಕ್ ಹೊರಟಾರೆ. ಹಿಂದೆ ಮುಂದೆ ಹೇಳಿರಬಹುದು, ಮಧ್ಯಮ ಹೇಳಿಕ್ ಹೊರಟಾರೆ. ಏನಂತಾರ? ಸ ಇದಂ ಸರ್ವಂ ಮಧ್ಯತೋ ದದೇ ಯದಿದಂ ಕಿಂಚ. ಸ ಯದಿದಂ ಸರ್ವಂ ಮಧ್ಯತೋ ದದೇ ಯದಿದಂ ಕಿಂಚ ತಸ್ಮಾತ್ ಮಧ್ಯಮಾಸ್ತಸ್ಮಾನ್ ಮಧ್ಯಮ ಇತ್ಯಾಚಕ್ಷತೆ ಏತಮೇವ ಸಂತಂ. ಆ ಭಗವಂತಗ ಮಧ್ಯಮ ಅಂತ ಕರೀತಾರೆ. ಯಾಕ? ಇದು ಎಲ್ಲ ಜಗತ್ತನ್ನು ಕೂಡ ತನ್ನ ಮಧ್ಯದಲ್ಲಿ ಹೊಟ್ಟೆಯಲ್ಲಿ ಇಟ್ಟುಕೊಂಡು ರಕ್ಷಣಾ ಮಾಡ್ಯಾನ. ಮತ್ ಇವ ಆ ಜಗತ್ತಿನ ಹೊಟ್ಟೆಯೊಳಗಿದ್ದು ರಕ್ಷಣಾ ಮಾಡ್ಯಾನ. ಆದ್ರಿಂದ ನಮಗೇನು ಮಧ್ಯಮ ಮಧ್ಯಮ ಅಂತ ಹೆಸರು. ತಿಳಿತಾ? ಮಧ್ಯಮ ಅಂತ ಯಾಕೆ ಕರೀತಾರೆ? ಸಹ ಪರಮಾತ್ಮನು ಇದಂ ಸರ್ವಂ, ಈ ಜಗತ್ತನ್ನು ಮಧ್ಯತೋದದೆ, ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ರಕ್ಷಣಾ ಮಾಡ್ಯಾನ. ಅಷ್ಟೇ ಅಲ್ಲ, ಯದಿದಂ ಸರ್ವಂ ಮಧ್ಯತೋದದೆ, ಇಡೀ ಜಗತ್ತಿನ ಮಧ್ಯದಲ್ಲೂ ಇದ್ದು ರಕ್ಷಣಾ ಮಾಡ್ಯಾನ. ಯದಿದಂ ಕಿಂಚ, ಈ ಜಗತ್ತಿನಲ್ಲಿ ಏನೇನದ ಅದರ ಮಧ್ಯದಲ್ಲಿ ಇದ್ದಾನ, ಅದನ್ನ ತನ್ನ ಮಧ್ಯದಲ್ಲಿ ಇಟ್ಟುಕೊಂಡಾನ ಎಂಬುದಕ್ಕೂ ದೇವರಿಗೆ ಮಧ್ಯಮ ಮಧ್ಯಮ ಅಂತ ಹೆಸರು. ಸರಿ, ಭಾಷೆ ನೋಡ್ರಿ. ಸ ಪುರುಷೇಶು ಶತವರ್ಷಂ ಗತಃ ಇದು ಶತರ್ಚಿ ನಾಮ. ಆ ಭಗವಂತನು ಪುರುಷರಲ್ಲಿ 100 ವರ್ಷ ಇದ್ದಾನ ಎಂಬುದಕ್ಕೆ ಶತರ್ಚಿ ಅಂತ ಕರೀತಾರೆ. ಬಹುರೂಪತ್ವಾತ್ ಬಹುವಚನಂ, ಬಹುರೂಪ ಇದ್ದದಕ್ಕೆ ಬಹುವಚನ ಅಂತ ಕರೀತೀವಿ. ಇನ್ನ ಏವಮೇವ ತಥಾ ಸಂತಂ ಮುಖ್ಯತಃ ಆಚಕ್ಷತೆ, ಹೀಗಿರುವಂಥವನನ್ನೇ ಮುಖ್ಯವಾಗಿ ಶತರ್ಚಿ ಅಂತ ಕರೀತಾರೆ. ಮತ್ತೆ ಋಷಿಗಳನ್ನ ಹೆಂಗ್ ಕರೀತಾರೆ ಅಂದ್ರೆ ಋಷಿಯಸ್ತು ಉಪಚಾರತಃ, ಋಷಿಗಳಿಗೆ ಔಪಚಾರಿಕವಾಗಿ ಕರೀತಾರೆ. ಆತ್ಮನಃ ಉದರೇ ಧೃತವಾನ್, ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡಾನ, ಅಥವಾ ಮಧ್ಯೆ ಸ್ಥಿತ್ವ ಧೃತವಂಶ್ಚ, ಅವರ ಮಧ್ಯದಲ್ಲಿದ್ದು ಧಾರಣೆಯನ್ನ ಮಾಡಿದ್ದಾನೆ. ಎರಡು ಅರ್ಥದ ತಿಳಿತಾ? ಆತ್ಮನಃ ಉದರೇ ಧೃತವಾನ್, ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡಾನ, ಅಥವಾ ಮಧ್ಯೆ ಸ್ಥಿತ್ವ, ಅವರ ಮಧ್ಯದಲ್ಲಿ ಇದ್ದಾದ್ರೂ ರಕ್ಷಣಾ ಮಾಡ್ಯಾನ. ಆದ್ದರಿಂದ ಮಧ್ಯಮ ಮಧ್ಯಮ ಅಂತ ಕರೀತಾರೆ. ಮುಂದ ಇನ್ನ ಕೃತ್ಸಮದ ಅಂತ ಹೆಸರು ಅಂದ್ರೆ ಸಾಂಕೇತಿಕ, ಅವರ ಅಪ್ಪ ಅಮ್ಮ ಹೆಸರಿಟ್ರು ಅವ್ರನ್ನ ಅಂತ ಹಿಂಗಿಟ್ಕೊಳ್ಳೋದು. ಮೂಲತಃ ಎಲ್ಲ ಹೆಸರು ಭಗವಂತನದ್ದು, ಅವನ್ ತಗೊಂಡು ಇವರು ವ್ಯವಹಾರಕ್ಕೆ ಇಟ್ಟಾರ ಅಂತ ಹಿಂಗ ಹೋಗ್ತಾರೆ. ಈ ವಿಶ್ವಾಮಿತ್ರ ಅನ್ನೋ ಹೆಸರು ಭಗವಂತನದ್ದು ಮೂಲತಃ. ಈ ಋಷಿಗಳಿಗೆ ಇದಕ್ಕೆ ನಾಮಕರಣ ಮಾಡ್ಯಾರ ಅಷ್ಟೇ. ಹೌದು ಇಲ್ಲೋ? ಹೋಲ್ಬಿಡ್ರಿ, ಏನ್ ಮಾಡಿ ಬರ್ತದೆ ಅವ್ರು ಮಾಡಿಸ್ಕೊಂಡ್ರೆ ಮಾಡ್ಯಾರ. ಪ್ರಾಣ ಇದು ಗೃತ್ಸಮದ ಅಂತ ಹೆಸರು ಯಾರಿಗೆ? ಪರಮಾತ್ಮನಿಗೆ. ಮುಂದಿನ ಋಷಿ ಮಂಡಲ ಅದು ಗೃತ್ಸಮದ ಅನ್ನೋದು. ಅದ್ ಹೆಂಗ್ರಿ ಅಂದ್ರೆ ಸಿಂಪಲ್. ಪ್ರಾಣೋ ವೈ ಗೃತ್ಸಹ ಅಪಾನೋ ಮದಃ. ಪ್ರಾಣದೇವರಿಗೆ ಗೃತ್ಸ, ಅಪಾನ ಮದ ಅನ್ನೋದಕ್ಕೆ ಅಪಾನ ಅಂತದ. ಪ್ರಾಣಾಪಾನಗಳಿಗೆ ಗೃತ್ಸಮದ ಅಂತ ಕರೀತಾರ. ಸ ಯತ್ ಪ್ರಾಣೋ ಗೃತ್ಸೋ ಅಪಾನೋ ಮದಸ್ತಸ್ಮಾತ್ ಗೃತ್ಸಮದಃ ತಸ್ಮಾತ್ ಗೃತ್ಸಮದಃ ಇತ್ಯಾಚಕ್ಷತೆ ಏತಮೇವ ಸಂತಂ. ಈ ಪ್ರಾಣಾಪಾನ ರೂಪಗಳಲ್ಲಿ ಇದ್ದು ಭಗವಂತ ಅವನೇ
ಪ್ರಾಣನಲ್ಲಿ ಇದ್ದು ಪ್ರಾಣ ಅಂತ ಕರ್ಸ್ಕೊಂಡಾನ, ಅಪಾನಲ್ಲಿದ್ದ ಅಪಾನ ಅಂತ ಕರ್ಸ್ಕೊಂಡಾನ. ಆ ಪ್ರಾಣಾಪಾನಗಳೇ ಗೃತ್ಸ ಪ್ಲಸ್ ಮದ ಅಂತ ಕರ್ಸ್ಕೊಂಡಾರ. ಸೊ ಪ್ರಾಣಾಪಾನಗಳಲ್ಲಿದ್ದ ಪರಮಾತ್ಮನಿಗೇನೆ ಗೃತ್ಸ ಪ್ಲಸ್ ಮದ ಈಕ್ವಲ್ಸ್ ಟು ಗೃತ್ಸ ಮದ ಅಂತ ಕರೆದಿದ್ದಾರೆ. ಸರಿ ಆಯ್ತಾ? ಗೃತ್ಸ ಈಸ್ ಈಕ್ವಲ್ ಟು ಪ್ರಾಣ, ಮದ ಈಸ್ ಈಕ್ವಲ್ ಟು ಅಪಾನ, ಗೃತ್ಸಮದ ಈಸ್ ಈಕ್ವಲ್ ಟು ಪ್ರಾಣಾಪಾನ. ಆ ಪ್ರಾಣಾಪಾನದಲ್ಲಿ ಇದ್ದು ಇವ ಗೃತ್ಸಮದ ಅಂತ ಕರ್ಸ್ಕೋತಾನ. ಸರಿ ಆಯ್ತಾ? ಗೃತ್ಸಮದ ಅಂತ ಕರೆದದ್ದು ಯಾಕಂತ ಮುಂದ ಪ್ರಾಣೋ ವೈಗೃತ್ಸೋ ಅಪಾನೋ ಮದಃ ಸಯತ್ ಪ್ರಾಣೋ, ಏನಾವ್ ಪ್ರಾಣ ಅಂತ ಕರ್ಸ್ಕೊಂಡಾನ. ಗೃತ್ಸೋ ಅಪಾನೋ ಮದಸ್ತಸ್ಮಾತ್ ಗೃತ್ಸಮದಃ 156ನೇ ಪೇಜು. ಗೃತ್ಸಮದ ಇತ್ಯಾಚಕ್ಷತೆ. ಸರ್ ನೆಕ್ಸ್ಟ್ ಈಗ ತಸ್ಸೇದಂ ಮಿತ್ರಂ ವಿಶ್ವಂ ಮಿತ್ರಮಾಸೀದಿದಂ ಕಿಂಚ. ಈಗ ವಿಶ್ವಾಮಿತ್ರ ಅಂತ ನಾಮ ಸಮನ್ವಯ ಮಾಡ್ಲಿಕತ್ತಾರ. ಯಾರಿಗೆ? ಪರಮಾತ್ಮನಿಗೆ. ಅವ್ನು ದೇವರಿಗೆ ವಿಶ್ವಾಮಿತ್ರ ಅಂತ ಹೆಸರಂತ. ನೋಡ್ರಿ ಏನಾಗ್ಯದ, ವ್ಯಾಕರಣದ ಪ್ರಕಾರ ಮಧ್ಯಕ್ಕೊಂದು ಖಡ್ಡಿ ಬಂದದ್ರಿ, ವಿಶ್ವಾಮಿತ್ರ ಅಂತ. ವಸ್ತುಸ್ಥಿತಿ ಏನು ಅಂದ್ರೆ ವಿಶ್ವಮಿತ್ರ ಅಂತದ್ರ ಹೆಸರು. ಏನಾಗ್ಯದ ಕನ್ಫ್ಯೂಸ್ ಆಗ್ಬಿಟ್ಟದಂದ್ರ ವಿಶ್ವ ಅಮಿತ್ರ ಅಂತ ಬಿಡಿಸ್ಬಿಟ್ರ ವಿಶ್ವಾಮಿತ್ರ ಹೆಂಗ್ ಬಿಡಿಸ್ ಮತ್ತ ಸವರ್ಣ ಸಂಧಿ ವಿಶ್ವಾಮಿತ್ರ. ಜಗತ್ತೆಲ್ಲ ಇವರಿಗೆ ಶತ್ರುವೋ ಅಥವಾ ಇವ್ರ ಜಗತ್ತಿಗೆ ಶತ್ರು ಆದ್ರಿಂದ ವಿಶ್ವಾಮಿತ್ರ ಆಗ್ಯದ ಅಂತ ಆಗ್ಬಿಟ್ರು. ಹಂಗಲ್ಲ. ವಿಶ್ವಾಮಿತ್ರ ಅಂದ್ರೆ ಅದು ದೇವತಾ ದ್ವಂದ್ವೇಚ ಅಂತ ಸೂತ್ರ. ಅದು ಎರಡು ದೇವತೆಗಳನ್ನ ಒಟ್ಟೊಟ್ಟಿಗೆ ಹೇಳ್ತಿರುವಾಗ ಪೂರ್ವ ದೇವತಾವಾಚಕ ಶಬ್ದದಲ್ಲಿರುವ ಸ್ವರಕ್ಕೆ ದೀರ್ಘ ಆಗ್ತದ ಅಂತ. ಉದಾಹರಣೆಗೆ ಅಗ್ನಿ ವಿಷ್ಣು ಅಂತದ ಕೂಡ್ಸಾದಾಗ ಅಗ್ನಾ ವಿಷ್ಣು ಅಂತ ಉಚ್ಚಾರಣೆ ಮಾಡಬೇಕು. ಗೊತ್ತಾಯ್ತಾ? ಹಂಗ ವಿಶ್ವ ಪ್ಲಸ್ ಮಿತ್ರ ಎರಡು ದೇವತೆಗಳ ಹೆಸರು. ವಿಶ್ವ ಅಂತ ಒಂದು ದೇವತೆಗಳ ಹೆಸರು, ಮಿತ್ರ ಅಂತ ಒಂದು ದೇವತೆಗಳು ಕೂಡಿಸಿದಾಗ ವಿಶ್ವಾಮಿತ್ರ ಹಿಂಗಾಗ್ತದೆ. ವ್ಯಾಕರಣದ ಪ್ರಕಾರ ದೀರ್ಘ ಬಂದದ ಹೊರತಾಗಿ ಅದು ದೀರ್ಘ ಬಂದು ಅಮಿತ್ರ ಅಂತ ಪದಚ್ಛೇದ ಮಾಡಬಾರದು. ಅದಕ್ಕೆ ಶ್ರೀಮದಾಚಾರ್ಯ ಏನ್ ಮಾಡಿದ್ರು ಅಂದ್ರೆ, ವಿಶ್ವಾಮಿತ್ರರು ಇದಕ್ ಬಂದ್ರು ರಾಮನ್ ಕರ್ಕೊಂಡು ಹೋಗ್ಲಿಕ್ಕೆ. ಎಲ್ಲಿಗೆ? ತಮ್ಮ ಯಾಗ ನಿಲ್ಲಿಸಬಾರ್ದಲ್ಲ, ಯಾಗ ನಡಿಬೇಕು ಅಂತ ಕರ್ಕೊಂಡು ಹೋಗಿ ಬಂದ್ರು. ಅಲ್ಲಿ ಹೆಂಗ್ ಶ್ಲೋಕ ಬರ್ದಾರಂದ್ರೆ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ 4ನೇ ಅಧ್ಯಾಯದಾಗ 3-4ನೇ ಶ್ಲೋಕದಾಗ ಆಮೇಲೆ ನೋಡ್ರಿ ಮನೆಗೆ ಹೋಗಿ. ವಿಶ್ವಸ್ಯ ಮಿತ್ರಂ ಸ ಇಹ ಜಗಾಮ ಅಂತ ಬರ್ದಾರ. ಜಗತ್ತಿಗೆ ಮಿತ್ರನಾದ ವಿಶ್ವಾಮಿತ್ರರು ಇಲ್ಲಿಗೆ ಬಂದ್ರು. ಹಂಗ್ಯಾಕ್ ಬಿಡಿಸಿ ಬರ್ದ್ರಿ? ವಿಶ್ವಾಮಿತ್ರ ಇಹ ಜಗಾಮ ಬರೀಬೇಕಲ್ಲ ಅಂದ್ರ ವಿಶ್ವಾಮಿತ್ರರು ಜಗತ್ತಿನ ಶತ್ರುಗಳಲ್ಲ, ಜಗತ್ತಿಗೆ ಮಿತ್ರರವರು. ಯಾಕ? ಗಾಯತ್ರಿ ಕೊಟ್ಟು ಉಪಕಾರ ಮಾಡ್ರ ಅಂತ ತಿಳ್ಕೊಳ್ರಿ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ವಿಶ್ವಸ್ಯ ಮಿತ್ರಂ ಐತ್ರಿ ಉಪನಿಷತ್ನೊಳಗ ತಸ್ಸೇದಂ ವಿಶ್ವಂ ಮಿತ್ರಮಾಸೀತ್ ಯದಿದಂ ಕಿಂಚ. ಈ ಜಗತ್ತೊಳಗೆ ಏನದ ನೋಡ್ರಿ, ಅದೆಲ್ಲವೂ ಏನಾಗ್ಯದ? ಭಗವಂತನಿಗೆ ಮಿತ್ರ. ಯಾಕಂದ್ರ ಯಾರೊಬ್ರು ಕೂಡ ಅವನಿಗೆ ಅಹಿತ ಮಾಡೋರು ಇಲ್ಲೇ ಇಲ್ರಿ. ದೇವರಿಗೆ ಯಾರಾದ್ರೂ ಒಬ್ರು ಅಹಿತವನ್ನ ಮಾಡೋರಿದ್ರೆ, ಗೊತ್ತಾಯ್ತಿಲ್ಲ, ಅನಿಷ್ಟ ಉಂಟು ಮಾಡೋರಿದ್ರೆ ಅಮಿತ್ರರಾಗಬೇಕು. ಜಗತ್ತಿನಲ್ಲಿ ಇದ್ದವರೆಲ್ಲರೂ ಕೂಡ ಭಗವಂತನಿಗೆ ಮಿತ್ರರೇ. ವೈ? ಯಾರು ಅವನಿಗೆ ಅಹಿತ ಮಾಡುವಷ್ಟು ಸಮರ್ಥ ಇಲ್ಲೇ ಇಲ್ಲ. ನೀನ ಕೆಟ್ಟದ್ ಮಾಡ್ತೀವ, ನಿನಗೆ ಮೇಲೆ ಮೆಟ್ಲ ಹತ್ತು ಬರ್ಲಿಕ್ಕೆ ಆಗೋಲ್ತಾಗಿದೆ ನಿನಗೆ. ಇವ ಮೇಲೆ ಕೂತಾವ 2ನೇ ಫ್ಲೋರ್ನಾಗ, ಇವ ಗ್ರೌಂಡ್ ಫ್ಲೋರ್ನಾಗ ಇದ್ದಾನ, ಬರುದಿಲ್ಲ. ಅದಕ್ಕ ತಸ್ಸೇದಂ ವಿಶ್ವಂ ಮಿತ್ರಮಾಸೀತ್, ಈ ಜಗತ್ತೆಲ್ಲವೂ ಭಗವಂತನಿಗೆ ಮಿತ್ರವಾಗ್ಯದ. ಯದಿದಂ ಕಿಂಚ, ಛೋಟಾ ಮೋಟ ಇದ್ದುದು ಎಲ್ಲವೂ. ತತ್ ಯಸ್ಯ ಇದಂ ವಿಶ್ವಂ ಮಿತ್ರಮಾಸೀತ್ ಯದಿದಂ ಕಿಂಚ ತಸ್ಮಾದ್ ವಿಶ್ವಾಮಿತ್ರ ಇತ್ಯಾಚಕ್ಷತೆ. ಗೊತ್ತಾಯ್ತದಲ್ಲೋ? ಕಂಟಿನ್ಯೂ ಮಾಡೋಣ ಅಂತ, ಬಡ ಹೋಗೋಣ ಅಂತ. ಹೌದು, ದೇವರಿಗೆ ಅನಿಷ್ಟ ಆಗಿದೆ. ಹೇಗೆ ವಿಚಾರ ಮಾಡ್ತೀರಿ? ನಾನ್ ಹೇಳಿಕತ್ತಿದ್ದು ಈ ಜಗತ್ತು ಭಗವಂತನಿಗೆ ಏನೂ ಅನಿಷ್ಟವನ್ನ ಮಾಡಲಾರದು. ಆ ಅಭಿಪ್ರಾಯದಲ್ಲಿ ಮಿತ್ರ ಅಂತ ಕರೆದಿದ್ದೇವೆ. ಮಿತ್ರ ಅಂದ್ರೆ ಏನು? ಕೆಟ್ಟದ್ ಮಾಡೋದೇನೋ ಮಿತ್ರ ಅಂತ ಅರ್ಥ. ಆತೇನೋ ಅವ್ರ ಯಶಸ್ಸು ಆಯ್ತೇನೋ, ಆಯ್ತು ಅದೇ ಹೇಳಿಕ್ತಿ ನಾವು. ಅವ್ನ್ ಏನೂ ಆಗಂಗಿಲ್ಲ ಅಂಬುದು ಹೇಳಿಕ್ತಿ ನಾವು. ಅವ್ರಿಗೆ ಮಾಡ್ಲಿಕ್ಕೆ ಇಚ್ಛಾ ಇರ್ಲಿ, ಪ್ರಯತ್ನ ಮಾಡ್ಲಿ, ಅವಾಗೇನ್ ಆಯ್ತು ನಮ್ಗೆ ಅದು ಮತ್ತೆ ಹೇಳಿದ್ ನಾವೀಗ. ಹಂಗಂತ ಹೇಳಿ ಕೃಷ್ಣ ಇಷ್ಟು ದಿವಸ ಪ್ರವಚನ ಬಂದಾನವ. ಮುಂದೆ ತಮ್ಮ ಮತ್ತೆ ಏನ್ ಅನಿಷ್ಟ ಮಾಡಿದ್ರೆ ಆಗ್ತಿತ್ತು, ಇಷ್ಟು ಪ್ರಾಣ ಬಂದ್ ಹೋಗ್ತಿತ್ತು. ಏನ್ ಮಾಡ್ತೀವಿ? ಮಿತ್ರ ಅಂದ್ರೆ ಅನಿಷ್ಟ ಮಾಡಿಲ್ಲ ಅಂಬೋ ಅರ್ಥ. ಅವ್ರು ಯಾರು ಅನಿಷ್ಟ ಮಾಡಿಲ್ಲ ಅಲ್ಲ, ಅವನೂ ಮಾಡಿಲ್ಲ, ಇವರು ಅವ್ನಿಗೇನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಮಾಡ್ತಾರೆ, ಏನಾಗಿಲ್ಲ, ಗಂಟ ಹೊರ್ಕೊಡ್ತಾ ಅಂತಿರ್ತಾರೆ. ಹೌದೌದು, ಇವ ಮಿತ್ರನೇ, ಇವೇನ್ ದ್ವೇಷ ಮಾಡಂಗಿಲ್ಲ ಯಾರನ್ನು. ಜಗತ್ತಿನ ಸ್ನೇಹ ಮಾಡ್ತಾನೆ ನಿಮ್ಮ ಪರಮಾತ್ಮ.
ಒಂದೆರಡು ಅಮಾಶೆ ಹುಟ್ಟ್ಯಾವ, ಗ್ರಹಣದಾಗ ಹುಟ್ಟ್ಯಾವ, ಹಿಂಗೆಲ್ಲ ಇರ್ಲಿ ಬಿಡ್ರಿ. ಈಗ ವಾಮದೇವ ಅಂತ ಹೆಸರು ಬೇಕಾಗಿದೆ. ತಗೊಳ್ಳಿ ಮುಂದಿನ ಬಡ ಬಡ ಹೋಗೊಂಡ್ ಬರ್ರಿ. ತಮ್ ದೇವ ಅಬ್ರವನ್, ದೇವತೆ ಹೇಳಿದ್ರು ಅಯಂನ ಸರ್ವೇಶಾಂ ವಾಮ ಇತಿ. ಇವ ಇದ್ದಾನಲ್ಲ, ದೇವತೆಗಳೇ ಮಾತಾಡಿದ್ದು. ಭಗವಂತನನ್ನ ಕುರಿತು ದೇವತೆಗಳೇ ವಾಮದೇವ ಶಬ್ದ ಸಮನ್ವಯ ಮಾಡ್ಲಿಕ್ಕೆ ತಮ್ ದೇವಾಹ ಬ್ರುವನ್, ದೇವತೆ ಅಯಂ ಈ ಪರಮಾತ್ಮ ಇದ್ದಾನಲ್ಲ, ವೈ ಪ್ರಸಿದ್ಧಿ ನಹ ನಮ್ಮ ಮಧ್ಯದಲ್ಲಿ, ಸರ್ವೇಶಾಂ ನಮ್ಮೆಲ್ಲರಿಗೂ ಕೂಡ, ವಾಮ ವಾಮ ಅಂದ್ರೆ ಏನು, ಭದ್ರಃ ಅಂತ ಅರ್ಥ. ಈ ಪರಮಾತ್ಮನು ನಮಗೆ ವಾಮ ದೇವ ಬೇಕಲ್ಲ, ಭದ್ರವನ್ನುಂಟು ಮಾಡುವನಾದ್ದರಿಂದ ವಾಮದೇವ ಅಂತ ಕರೆದಿದ್ದಾರೆ. ತಂ ಯದ್ದೇವ ಬ್ರುವನ್ ಅಯಂ ವೈನ ಸರ್ವೇಶಾಂ ವಾಮ ಇತಿ ತಸ್ಮಾತ್ ವಾಮದೇವ ತಸ್ಮಾತ್ ವಾಮದೇವ ಇತ್ಯಾಚಕ್ಷತೆ. ಈ ಭಗವಂತನು ದೇವತೆಗಳಾದ ನಮ್ಮೆಲ್ಲರಿಗೂ ಭದ್ರ ಉಂಟು ಮಾಡ್ತಾನ ಅಂತ ಕರೆದದ್ದಕ್ಕ ವಾಮ ಪ್ಲಸ್ ದೇವ ವಾಮದೇವ ಅಂತ ಆಯ್ತು. ಇನ್ನ ಅತ್ರಿ ಅಂತ ಹೆಸರಂತ ಅವಂಗ ಯಾಕೆ ಅತ್ರಿ ಅಂತ ಹೆಸರು ಬಂತ್ರಿ ಅಂದ್ರೆ, ಸೈದಂ ಸರ್ವಂ ಪಾಪ್ಮನೋ ಅತ್ರಾಯತ ಇದಿದಂ ಕಿಂಚ. ಯಾರು ಲೋಕದಲ್ಲಿ ಸಜ್ಜನ ವರ್ಗ ಅಂತಿದೆಯೋ ಅವರೆಲ್ಲರಿಗೂ ಪಾಪದಿಂದ ಅತ್ರಾಯತ ಇತಿ ಅತ್ರಿ, ರಕ್ಷಿಸಿದ್ದಾನಾದ್ದರಿಂದ ದೇವರಿಗೆ ಅತ್ರಿ ಎಂದು ಕರೀತಾರೆ. ಅತ್ರಾಯತ ಇತಿ ಅತ್ರಿ. ಸ ಯದಿದಂ ಸರ್ವಂ ಪಾಪ್ಮನೋ ಅತ್ರಾಯತ ಇದಿದಂ ಕಿಂಚ ತಸ್ಮಾದತ್ರಯಃ ತಸ್ಮಾದತ್ರ ಇತ್ಯಾಚಕ್ಷತೆ ತಮೇವ ಸಂತಂ. ನೆಕ್ಸ್ಟ್ ತೆಳಗ ಪ್ರಾಣಸ್ಥ ಪ್ರಾಣನಾಮಾಸೌ ಅಪಾನೆ ಅಪಾನನಾಮಕಃ ನೇತೃತ್ವಾಚ್ ಅಪನೇತೃತ್ವಾತ್ ಭಗವಾನ್ ಪುರುಷೋತ್ತಮ ಇತಿ ಚ. ಪ್ರಾಣಾಪಾನ ನಾಮಗಳನ್ನು ಸಮನ್ವಯ ಮಾಡಿದ್ರು. ವಾಮೋ ಭದ್ರಃ ಆಯ್ತು, ನಾವು ಓದ್ಕೊಂಡ್ಬಂದ್ಬಿಟ್ಟಿವಿ. ಇನ್ನ ಭರದ್ವಾಜ ಏಷವು ಏವ ಬಿಭ್ರದ್ವಾಜ ಪ್ರಜಾ ವೈ ವಾಜ. ನೋಡ್ರಿ, ಭರತ್ ಪ್ಲಸ್ ವಾಜ ಭರದ್ವಾಜ ಅಂತ ಮಾಡ್ಕೊಂಡಿದ್ದೀವಿ. ವಾಜ ವಾಜ ಅಂದ್ರೆ ಪ್ರಜೆಗಳು, ಭರತ್ ಅಂದ್ರೆ ಭರಣ ಮಾಡ್ತಾನ, ಪ್ರಜೆಗಳ ಪಾಲನೆ ಪೋಷಣೆ ಮಾಡ್ತಾ ಇದ್ದದ್ದರಿಂದ ಭಗವಂತನಿಗೆ ಭಾರದ್ವಾಜ ಅಂತ ಹೆಸರು. ನೋಡ್ರಿ, ಏಷವು ಏವ ಈ ಭಗವಂತನೇನೆ, ಬಿಭ್ರದ್ವಾಜ ಧರಿಸಿದವನು ವಾಜರನ್ನು, ಯಾರನ್ನ ಅಂದ್ರೆ ಪ್ರಜಾ ವೈ ವಾಜ, ಪ್ರಜೆಗಳನ್ನೇ ವಾಜ ಅಂತ ಕರೀತಾರೆ. ತಾ ಏಷ ವಿಭರ್ತಿ ಆ ಪ್ರಜೆಗಳನ್ನು ಇವನು ಪೋಷಣೆ ಮಾಡ್ತಾನ. ಯದ್ ವಿಭರ್ತಿ ತಸ್ಮಾತ್ ಭರದ್ವಾಜ ತಸ್ಮಾತ್ ಭರದ್ವಾಜ ಇತ್ಯಾಚಕ್ಷತೆ ಏತಮೇವ ಸಂತಂ. ಪ್ರಜೆಗಳ ಪೋಷಣೆಯನ್ನು ಮಾಡ್ತಾ ಇದರಿಂದ ಪರಮಾತ್ಮನಿಗೆ ಭರದ್ವಾಜ ಅಂತ ಹೆಸರು. ಇನ್ನ ವಸಿಷ್ಠ ತಮ್ ದೇವ ಅಬ್ರವನ್, ಮದ್ದೇವತೆ ಹೇಳಿದ್ರು ಅಯಂ ವೈನ ಸರ್ವೇಶಾಂ ವಸಿಷ್ಠ. ಇವನು ನಮ್ಮಲ್ಲಿ ವಾಸ ಮಾಡುವರಲ್ಲೇ ಉತ್ತಮನಾದದ್ದರಿಂದ ವಸತಾಮುತ್ತಮ ವಸಿಷ್ಠ. ನಮ್ಮಲ್ಲಿ ಬಹಳ ಮಂದಿ ವಾಸ ಮಾಡ್ತಾರೆ, ಅವರಲ್ಲಿ ದೇವರು ಉತ್ತಮನಾಗಿದ್ದರಿಂದ ವಸಿಷ್ಠ ಅಂತ ಕರೀತಾರೆ. ತಂ ಯದ್ದೇವ ಅಬ್ರುವನ್ ಅಯಂ ವೈನ ಸರ್ವೇಶಾಂ ವಸಿಷ್ಠ ಇತಿ ತಸ್ಮಾದ್ ವಸಿಷ್ಠ ಇತ್ಯಾಚಕ್ಷತೆ ಏತಮೇವ ಸಂತಂ. ಸ ಇದಂ ಸರ್ವಮಭಿಪ್ರಾಗಾತ್ ಯದಿದಂ ಕಿಂಚ ಸ ಯದಿದಂ ಸರ್ವಮಭಿಪ್ರಾಗಾತ್ ಯದಿದಂ ಕಿಂಚ ತಸ್ಮಾತ್ ಪ್ರಗಾಥಾಃ ಇತ್ಯಾಚಕ್ಷತೆ ಏತಮೇವ ಸಂತಂ. ಪ್ರಗಾಥ ಅದು ಆ ಒಂದು ಮಂಡಲ, ಆ ಮಂಡಲದ ವಿಚಾರವನ್ನು ಹೇಳಿಕತ್ತಾರೆ. ಈಗ ಏನದು ಪ್ರಗಾಥ ಅನ್ನೋ ಶಬ್ದಕ್ಕೆ ಗಾನ ಮಾಡೋದು ಅಂತ ಅರ್ಥ. ಪ್ರಗಾಥ ಅನ್ನೋ ಶಬ್ದಕ್ಕೆ ಎಲ್ಲ ವೇದಗಳನ್ನು ಗಾನ ಮಾಡುತ್ತಾನೆ. ಸ ಇದಂ ಸರ್ವಭಿಪ್ರಾಗಾತ್, ವೇದಾಂತೇನದೋ ಎಲ್ಲಾ ವೇದಗಳನ್ನ ಪುರಾಣಗಳನ್ನ ಎಲ್ಲವನ್ನ ಕಂಠಸ್ಥ ಮಾಡ್ಕೊಂಡು ಹೇಳ್ತಾನೆ ದೇವರು. ಗೊತ್ತಾಗ್ತಿಲ್ಲೋ, ತಗೊಂಡ್ ಪಾಠ ಹೊಡ್ರಿ ಹೋಗ್ಲಿ ಅಂತ ತಿಳ್ಕೊಂಡು ಹೇಳಿ ಅಷ್ಟು ಧಡದ ಹೇಳ್ಬಿಡ್ತಾನೆ. ಅದಕ್ಕೆ ಪ್ರಗಾಥ ಅಂತ ಕರ್ಸ್ಕೊಂಡಾನ. ಪ್ರಕೃಷ್ಟವಾದ ಗಾಥಾ ಗಾಯನ ಮಾಡ್ತಾನ. ಇನ್ನ 9ನೇ ಮಂಡಲ ಯಾವುದದು, ಪಾವಮಾನ್ಯ ಅಂತ ಮಂಡಲ. ಸ ಇದಂ ಸರ್ವಂ ಅಭ್ಯಪವಯತ್ ಯದಿದಂ ಕಿಂಚ ಸ ಯದಿದಂ ಸರ್ವಮಭ್ಯಪವಯತ್ ಯದಿದಂ ಕಿಂಚ ತಸ್ಮಾತ್ ಪಾವಮಾನ್ಯಃ ತಸ್ಮಾತ್ ಪಾವಮಾನ್ಯ ಇತ್ಯಾಚಕ್ಷತೆ ಏತಮೇವ ಸಂತಂ. ಜಗತ್ತಿನಲ್ಲಿ ಯಾರು ಮೋಕ್ಷಯೋಗ್ಯರಾದ ಜೀವರಾಶಿಗಳು ಅಂತಿದ್ದಾರೋ ಅವರನ್ನೆಲ್ಲ ಸಂಸಾರದಿಂದ ಪವಿತ್ರಗೊಳಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ದೇವರಿಗೆ ಪಾವಮಾನ್ಯ ಅಂತ ಕರೀತಾರ. ಭಾಷ್ಯ ವಸಿಷ್ಠೋ ವಸತಾಮುತ್ತಮ, ವಾಸ ಮಾಡುವಲ್ಲಿ ಉತ್ತಮನಾದ್ದರಿಂದ ವಸಿಷ್ಠ. ಅಭ್ಯಪವಯತ ಪಾವಯಾಮಾಸ ಸಂಸಾರಾತ್, ಸಂಸಾರದಿಂದ ಪವಿತ್ರಗೊಳಿಸ್ತಾನ. ಇನ್ನ ನೆಕ್ಸ್ಟ್ ಸ್ವಬ್ರವೀತ್ ಅಹಮಿದಂ ಸರ್ವಮಸಾನಿ ಯಚ್ಚ ಕ್ಷುದ್ರಂ ಯಚ್ಚ ಮಹತೈತಿ ತೇ ಕ್ಷುದ್ರ ಸೂಕ್ತಾಶ್ಚಾಭವನ್ ಮಹಾಸೂಕ್ತಾಶ್ಚ ತಸ್ಮಾತ್ ಕ್ಷುದ್ರ ಸೂಕ್ತಾಃ ತಸ್ಮಾತ್ ಕ್ಷುದ್ರ ಸೂಕ್ತ ಇತ್ಯಾಚಕ್ಷತೆ ಏತಮೇವ ಸಂತಂ. ಪರಮಾತ್ಮನಿಗೆ ಕ್ಷುದ್ರ ಸೂಕ್ತ ಮಹಾಸೂಕ್ತ ಅಂತ ಹೆಸರಂತ. ಅದೇನ್ರಿ ಹಂಗಂದ್ರಂದ ದೇವರಂದ ಅಹಮಿದಂ ಸರ್ವಮಸಾನಿ, ನಾನು ಸರ್ವತ್ರ ವ್ಯಾಪ್ತನಾದದ್ದರಿಂದ ಯತ್ ಕ್ಷುದ್ರಂ ಯತ್ ಮಹತ್, ಸಣ್ಣ ವಸ್ತು ಅಂತೇನದು ಅದರಲ್ಲೂ ಇದ್ದೀನಿ, ದೊಡ್ಡ ವಸ್ತು ಅಂತೇನೋ ಅದರಲ್ಲೂ ಇದ್ದೀನಿ. ಕ್ಷುದ್ರ ಮಹತ್, ಕ್ಷುದ್ರದಲ್ಲಿ ಇದ್ದದಕ್ಕೆ ಕ್ಷುದ್ರ ಸೂಕ್ತ, ಮಹತ್ತಾದ ವಸ್ತು ಇದ್ರೆ ಮಹಾಸೂಕ್ತ ಅಂತ ಕರ್ಸ್ಕೋತಾರೆ. ಇನ್ನು
ಸೂಕ್ತ ಅಂತ ಹೆಸರಂತ ದೇವರಿಗೆ. ಅದ್ಯಾಕೆ ಸೂಕ್ತ? ಸೂಕ್ತಂ ಬತ ಅವೋಚತೇತಿ ತತ್ ಸೂಕ್ತಂ ಭವತ ತಸ್ಮಾತ್ ಸೂಕ್ತಂ ಇತ್ಯಾಚಕ್ಷತ ಏತಮೇವ ಸಂತಂ. ಉಕ್ತಂ ಬ್ರಹ್ಮದೇವರನ್ನ ಕೂಡಿಸಿಟ್ಟುಕೊಂಡು ತನ್ನನ್ನ ಫಸ್ಟ್ ಕ್ಲಾಸ್ ಆಗಿ ಉಕ್ತಂ ಹೇಳಿದವನು ಸೂಕ್ತ. ಉಳಿದವರಿಗೆ ಅಷ್ಟು ಚಂದ ಹೇಳ್ಕೊಟ್ಟಿಲ್ರಿ ಮತ್ತವ. ತೇನೇ ಬ್ರಹ್ಮ ಹೃದಯ ಆದಿಕವಗೆ ವಿಂಗಣ್ಣ ಸೂಕ್ತ ಅಂತ ಹೆಸರದಕ್ಕ. ಬ್ರಹ್ಮದೇವರನ್ನ ಕುರಿತು ನೋಡಪ್ಪ, ಬ್ರಹ್ಮದೇವ ನಾನು ಹಿಂಗಿದ್ದೀನಿ ಅಂತ ಬಿಡಿಸಿ ಬಿಡಿಸಿ ಹೇಳಿದ್ನಂತೆ. ಪ್ಲಸ್ ಉಕ್ತ ಸೂಕ್ತ. ಯಾರಿಗೆ ಹೇಳಿದ್ದು? ಬ್ರಹ್ಮದೇವರನ್ನ ಕುರಿತು. ಅದರಿಂದ ಪರಮಾತ್ಮನಿಗೆ ಏನ್ ಹೆಸರಾತು? ಸೂಕ್ತ ಅಂತ ಹೆಸರಾತು. ಸರಿ. ತದ್ ವಿಷ್ಣುವಾಖ್ಯಂ ಬ್ರಹ್ಮ ಸೂಕ್ತಾನಿ ಅವೋಚತೇತಿ ಸೂಕ್ತನಾಮ ಅಭವತ್. ಆ ವಿಷ್ಣು ನಾಮಕನಾದ ಪರಮಾತ್ಮ ಸೂಕ್ತಾನಿ ಚೆನ್ನಾಗಿ ಹೇಳಲ್ಪಟ್ಟದಲ್ಲೇ ಸೂಕ್ತ ನಾಮಕಾದ. ಅಲ್ರಿ ಅದೇನು ಸೂಕ್ತಂ ಬತ ಬತ ಅಂತದ ಅಲ್ಲ ಅಂದ್ರ ಬತ ಇತಿ ಆಸ್ವಾದನೆ. ಆಹಾ ಹಿಂಗಂತ ತಗೊಳ್ರಿ ಕೆಲವ್ರು ಅಡಿಗೆ ನೋಡಿಕೊಳ್ಳಿ. ಅದು ಬತ ಅಂತ ಉಪನಿಷತ್ನೊಳಗೆ ಆಸ್ವಾದನ ಮಾಡೋ ಕಾಲಕ್ಕೆ ಹಂಗೆ ಹೇಳ್ತದ ಅಂತದ್ದು. ಏನ್ ಹೇಳ್ತದ ಅದು? ಬತ ಅಂತನ್ನೋದು ಆಸ್ವಾದನ ಮಾಡೋ ಕಾಲಕ್ಕ ಅಂತ ಹಿಂಗಂತ ನೋಡ್ರಿ. ಹುಳಿಗಳಿಗೆ ಕಂಡುಕೊಳ್ಳಿ, ಜಿಲೇಬಿ ಕಂಡುಕೊಳ್ಳಿ ಅಂತಾರಲ್ಲ ಹಂಗ. ಅದನ್ನ ನಂಗೆ ಹೇಳ್ಬೇಕಾಗಿದೆ ಇಲ್ಲಿ. ಸ್ವಾತ್ಮನೈವ ಸ್ವಯಂ ಸೂಷ್ಟು ಉಕ್ತಮಿತಿವ, ತನ್ನಿಂದಲೇ ತಾನು ಚೆನ್ನಾಗಿ ಹೇಳಲ್ಪಟ್ಟವನು. ಸ್ವಾತ್ಮನ ಏವ ಸ್ವಯಂ, ತನ್ನಿಂದಲೇ ತಾನು ಹೇಳಲ್ಪಟ್ಟವನು. ಇದಂ ಸರ್ವಂ ಪರಿಪೂರ್ಣಂ ಸನ್ ಅಹಂ, ಪರಿಪೂರ್ಣನಾಗಿದ್ದ ನಾನು. ಅಲ್ಪ ಪ್ರಾಣಿಷು ಪ್ರವಿಶ್ಯ ಸೂಕ್ಷ್ಮ ರೂಪ, ಅಲ್ಪ ಪ್ರಾಣಿಗಳಲ್ಲಿ ಪ್ರವೇಶ ಮಾಡಿ ಸೂಕ್ಷ್ಮ ರೂಪನು, ಮಹಾಪ್ರಾಣಿಗಳಲ್ಲಿ ಮಹಾರೂಪನು ಇದ್ದೀನಿ ಅನ್ನೋದಕ್ಕಾಗಿ ತಸ್ಮಾತ್ ಕ್ಷುದ್ರ ಸೂಕ್ತೋ ಅಸಾನಿ ಇತ್ಯುಕ್ತತ್ವಾದ ಕ್ಷುದ್ರ ಸೂಕ್ತ. ತೇ ಕ್ಷುದ್ರ ಪ್ರಾಣಿಷು ಸ್ಥಿತಾ ಭಗವದ್ರೂಪ ಸಂಗಾಹ. ಕ್ಷುದ್ರವಾದ ಪ್ರಾಣಿಗಳಲ್ಲಿ ಇದ್ದ ಭಗವದ್ರೂಪಗಳು ಕ್ಷುದ್ರ ಸೂಕ್ತಗಳು. ಮಹಾನಸಾನಿ ಇತ್ಯುಕ್ತ ಮಹಾಸೂಕ್ತ ಮಹಾಪ್ರಾಣಿಷು ಸ್ಥಿತಾ. ಸೂಕ್ಷ್ಮ ರೂಪತ್ವಾದೇವ ಕ್ಷುದ್ರ ನಾಮ. ಆ ಸಣ್ಣ ಸಣ್ಣ ಪ್ರಾಣಿಯಾಗಿದ್ದಾನ ಅಂತ ತಿಳ್ಕೊಂಡು ನೀವು ಕ್ಷುದ್ರ ಅಂತ ತಿಳ್ಕೊಬೇಡ್ರಿ. ಆ ಜಗ ಸಣ್ಣದದ, ಅಲ್ಲಿ ಹಂಗಿದ್ದಾನ ಅಂಬೋದು ಕಟ್ಟ ಕ್ಷುದ್ರ ಅಂತ ಹೇಳಿ ವಿನತು ಸಾಮರ್ಥ್ಯ ಅಲ್ಪತ್ವಾತ, ಅವನ್ ಸಾಮರ್ಥ್ಯ ಅಲ್ಪದ ಅಂತ ತಿಳಿಬೇಡ್ರಿ. ನಹಿ ಸಾಮರ್ಥ್ಯಾದಿ ಗುಣೇಶು ಕಶ್ಚಿತ್ ವಿಶೇಷೋ ಭಗವದ್ರೂಪೇಶು. ಯಾವುದೇ ಭಗವದ್ರೂಪಗಳಲ್ಲಿ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇಲ್ಲ. ತಿಳಿತೇನ್ರಿ ಏನಂತ ಹೇಳಿದ್ದು? ಮುಂದ ಏಷವಾ ರುಕ್, ಇದೇ ರೀತಿಯಾಗಿ ಭಗವಂತನಿಗೆ ರುಕ್ ಅಂತ ಕರೀತಾರ. ಏಷ ಭೂತೆ ಏಷ ಹೇಭ್ಯ ಸರ್ವೇಭ್ಯೋ ಭೂತೇಭ್ಯೋ ಅರ್ಚತ ಸ ಯದ್ಯೇಭ್ಯ ಸರ್ವೇಭ್ಯೋ ಭೂತೇಭ್ಯೋ ಅರ್ಚತ ತಸ್ಮಾದೃಕ್ ಇತ್ಯಾಚಕ್ಷತೆ ತಮೇವ ಸಂತಂ. ಸೂಕ್ತ ತನಕ ಬಂತೀಗ. ಸೂಕ್ತ ಆದ್ಮೇಲೆ ಋಕ್ ಅರ್ಧ ಋಕ್ ಪದ ಅಂತ ಬರಬೇಕು. ಬಂದ್ರೆ ಆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಾಳೆ ನೋಡಂತ. ಶ್ರೀಕೃಷ್ಣ ಪರಮತ್ಸು ಮಸ್ತು.